ಮೋಲ್ಡಿಂಗ್ಸ್ ಇದು ಆಕ್ಚುಲಿ ಕಸ್ಟಮೈಸ್ಡ್ ಸರ್ ನಾವು ಮಾಡಿರೋದು PVC ಅಲ್ಲ ಇದು. ಇದನ್ನ ನಾವು MDF ಅಲ್ಲಿ ಕಸ್ಟಮೈಸ್ ಗ್ರೂವಿಂಗ್ ಮಾಡಿರೋದು. ಈ ಕಾರ್ನರ್ ರೌಂಡ್ಗೋಸ್ಕರ ಕ್ಲೈಂಟ್ ಹಿಂಗೆ ಬೇಕು ಅಂತ ಹೇಳಿ ನಾವು ಟರ್ನಿಂಗ್ ಕಳಿಸಿ ಮಾಡಿರೋದು. ನಾನು ಅದೇ ಅನ್ಕೊಂಡೆ, ಯಾಕಂತಂದ್ರೆ ವಾಲ್ ಮೋಲ್ಡಿಂಗ್ ಸ್ಕ್ವೇರ್ ಆಗಿರುತ್ತೆ. ಅದನ್ನ ಬೆಂಡ್ ಮಾಡಕ್ಕಾಗಲ್ಲ. MDF ನ ಕಾವ್ ಮಾಡಿ 3D ರನ್ ಮಾಡಿ CNC ಅಲ್ಲಿ ಆಲ್ಮೋಸ್ಟ್ ಒಂದು 30 hours ರನ್ ಮಾಡಿದೀವಿ. ಕಂಟಿನ್ಯೂಸ್ ಮಿಷನ್ ರನ್ ಆಗಿದೆ. ಅದಾದ್ಮೇಲೆ ಇದನ್ನ ಮತ್ತೆ ಡ್ಯೂಕೋ ಮಾಡಿ ಕಳಿಸ್ಕೊಟ್ಟಿದ್ದಾರೆ ಸರ್. ನೋಡಿ ವೀಕ್ಷಕರೇ, ಸೊ ಇಲ್ಲೂ ಕಂಪ್ಲೀಟ್ ಸ್ಟೋರೇಜ್, ಇಲ್ಲೂ ಸ್ಟೋರೇಜ್, ಜೊತೆಲಿ ಡೈನಿಂಗ್. ಹೆಂಗಾಗುತ್ತೆ? ಓಹೋ, ಟ್ರಾನ್ಸ್ಫಾರ್ಮರ್ಸ್. ಹೌದು ಸರ್. ನೋಡಿ ವೀಕ್ಷಕರೇ, ಓಕೆ, ಪರವಾಗಿಲ್ವೇ? 4 ಸೀಟರ್ ಡೈನಿಂಗ್ ಟೇಬಲ್ ಆಗೋಯ್ತಲ್ಲ ಸರ್ ಇದು. ಡೈನಿಂಗ್ ಟೇಬಲ್ ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕರ ಬಂದಿನೊಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಶನ್ ಜೊತೆ. ಹೌದು ವೀಕ್ಷಕರೇ, ಹಿಂದಿನ ಬಾರಿ ನಮ್ಮ ಸ್ಪೆಷಲ್ ಸ್ಟುಡಿಯೋದವ್ರು ವಿಡಿಯೋ ಮಾಡಿದಾಗ ಡೈರೆಕ್ಟ್ ಕಿಚನ್ ಇಂದನೇ ಸ್ಟಾರ್ಟ್ ಮಾಡಿದ್ವಿ. ಸೊ ಇವತ್ತು TV ಯೂನಿಟ್ ಅಂಡ್ ನಮ್ಮ ದೇವರ ಮನೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾಕಂತಂದ್ರೆ ಈ ಮನೆ ಹೈಲೈಟ್ ಅಂದ್ರೇನೆ ಈ ದೇವರ ಮನೆ. ಹಿಂದಿನ ಬಾರಿ ಎಷ್ಟು ಕಿಚನ್ ಅನ್ನು ನೀವು ಇಷ್ಟಪಟ್ಟಿದ್ದೀರಾ ಅಷ್ಟೇ ಇಷ್ಟ ಇದು ನಿಮ್ಗೆ ಆಗೇ ಆಗತ್ತೆ ಅಂತ ಹೇಳ್ಬೋದು. ಅಂಡ್ ಇವೆಲ್ಲ ಪ್ಯಾಕೇಜಸ್ ಕೂಡ ನಿಮಗೆ ಒಂದು ಒಳ್ಳೆ ಬಜೆಟ್ ಅಲ್ಲಿ ತಗೊಂಡ್ಬಂದಿದ್ದಾರೆ. ಸ್ಟಾರ್ಟಿಂಗ್ ಅಲ್ಲೇ ನೀವು ತಮ್ಮನೆಲ್ಲೂ ನೋಡಿರ್ತೀರಾ, 9 lakh 9 ಲಕ್ಷದಲ್ಲಿ ಇವತ್ತು ಕಂಪ್ಲೀಟ್ ಎಂಟೈರ್ ಇಂಟೀರಿಯರ್ ಮಾಡಿದ್ದಾರೆ. ಹೌದು ವೀಕ್ಷಕರೇ, ಇದೊಂದು ಫ್ಲಾಟ್ ಅಂತ ಹೇಳ್ಬೋದು. ಅಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಭಾರ್ಗವ್ ಸರ್ ಇಲ್ಲೇ ಇದ್ರೆ. ವೆಲ್ಕಮ್ ಮಾಡೋಣ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ಲಾಸ್ಟ್ ಟೈಮು ತುಂಬಾನೇ ಇಷ್ಟ ಆಯ್ತು ಎಲ್ರಿಗೂ. ಕಿಚನ್ ಅಂತೂ ಸೂಪರ್ ಅಲ್ಟಿಮೇಟ್ ಅಂತ ಹೇಳೋದು. ನಂದು ಕೂಡ ಒನ್ ಆಫ್ ದ ಫೇವರೇಟ್ ಅದು ಆಕ್ಚುಲಿ. ಸೊ ಇವತ್ತೊಂದು ಅಲ್ಟಿಮೇಟ್ ದೇವರ ಮನೆ ತಗೋ ಬಂದಿದ್ದೀರಾ ಸರ್. ಎಲ್ಲಿದ್ದೀವಿ? ಕ್ಲೈಂಟ್ ನೇಮ್ ಏನು ಸರ್? ಸರ್ ನಾವಿವಾಗ ಬಿಗೇರಲ್ಲಿದ್ದೀವಿ. ಕ್ಲೈಂಟ್ ನೇಮ್ ಬಂದು ಪವನ್ ಸರ್ ಅಂತ ಹೇಳ್ಬಿಟ್ಟು. ಓಕೆ, ಇದು ಫ್ಲಾಟ್ ಅಲ್ವಾ? ಇದು ಫ್ಲಾಟ್ ಸರ್, 2 BHK ಫ್ಲಾಟ್. 2 BHK ಫ್ಲಾಟ್. ಏನೇನ್ ಮಾಡಿದಿರಾ ಸರ್ ಇಲ್ಲಿ? ಸರ್ ಈ ಮನೇಲಿ ನಾವು ಒಂದು ಡೈನಿಂಗ್ ಟೇಬಲ್ ಮಾಡಿದೀವಿ, TV ಯೂನಿಟ್, ಮತ್ತೆ ಪೂಜಾ ರೂಮು, ಮತ್ತೆ 2 ಬೆಡ್ರೂಮ್ಗೆ ವಾರ್ಡ್ರೋಬ್ಸ್, ಮತ್ತೆ ಅದಲ್ಲದೆ ನಾರ್ಮಲ್ ಮಾಡ್ಯುಲರ್ ಕಿಚನ್ ಮಾಡಿದೀವಿ. ಮತ್ತೆ ಶೂ ರ್ಯಾಕ್ ಮತ್ತೆ ಬಾಲ್ಕನಿಲಿ ಒಂದು ಯೂನಿಟ್ ಮಾಡಿ. ಓಕೆ, ಲಾಸ್ಟ್ ವಿಡಿಯೋದಲ್ಲಿ ತುಂಬಾ ಜನರಿಗೆ ನೀವು ಮಾಡಿರುವಂತಹ ಯೂನಿಕ್ ನಮ್ಮ ಡೈನಿಂಗ್ ಟೇಬಲ್ ಇಷ್ಟ ಆಯ್ತು, ಯೂನಿಕ್ ಆಗಿರುವಂತಹ ಕಿಚನ್ ಅಂತೂ ಬಿಡಿ ಎಲ್ಲರಿಗೂ ಇಷ್ಟ ಆಯ್ತು, ಡ್ರೆಸ್ಸಿಂಗ್ ಟೇಬಲ್ ಇಷ್ಟ ಆಯ್ತು. ಆತರ ಯೂನಿಕ್ನೆಸ್ ಏನಾದ್ರು ಎಲ್ಲೂ ಇದೆಯಾ ಸರ್? ಈ ಮನೇಲಿ ಯೂನಿಕ್ ಆಗಿದೆ ಸರ್. ಓಕೆ, ಹೇಳಕ್ ಮುಂಚೆ ಸ್ವಲ್ಪ ಭಯ ಆಗುತ್ತೆ, ಯಾಕಂದ್ರೆ ಆಕ್ಚುಲಿ ತುಂಬಾ ರೆಸ್ಪಾನ್ಸ್ ಬಂತು ಸರ್, ಸಖತ್ತಾಗಿತ್ತು ರೆಸ್ಪಾನ್ಸ್. ಬಟ್ ಏನಂದ್ರೆ ಅದೊಂದು ಇಂಡಿವಿಜುವಲ್ ಐಟಮ್ ಮಾಡೋದು ಸ್ವಲ್ಪ ಕಷ್ಟ, ಅದು ಪರ್ಟಿಕ್ಯುಲರ್ ಕೂಡ ಕಷ್ಟ ಆಗುತ್ತೆ. ಅದೇ ಕಂಪ್ಲೀಟ್ ಇಂಟೀರಿಯರ್ ಇದ್ದಾಗ ನಾವು ಅದ್ರ ಮೇಲೆ ಫೋಕಸ್ ಮಾಡಿ ಕಸ್ಟಮೈಸ್ ಸಹ ಮಾಡಬಹುದು. ಓಕೆ, ಸೊ ನಾವು ಯೂಶಲಿ ಕಸ್ಟಮೈಸ್ಡ್ ಇಂಟೀರಿಯರ್ಸ್ ಮಾಡೋದ್ರಿಂದ ನಾವು 100% ಅದಕ್ಕೆ ನಾವು ಸರ್ವಿಸ್ ಪ್ರೊವೈಡ್ ಮಾಡ್ಬೇಕಂದ್ರೆ ನಮಗೂ ಕಂಪ್ಲೀಟ್ ಇಂಟೀರಿಯರ್ಸ್ ಆದ್ರೆ ಮಾತ್ರ ನಾವು 100% ಸರ್ವಿಸ್ ಪ್ರೊವೈಡ್ ಮಾಡಕ್ಕಾಗತ್ತೆ ಸರ್. ಅದೇ ರೀತಿಯಲ್ಲಿ ಈ ಮನೆಯಲ್ಲೂ ಏನಾದ್ರು ಯೂನಿಕ್ ಪ್ರಾಡಕ್ಟ್ಸ್ ಮಾಡಿದ್ದೀರಾ? ಈ ಮನೆ ಡಿಫರೆಂಟ್ ಕೈಂಡ್ ಆಫ್ ಡೈನಿಂಗ್ ಟೇಬಲ್ ಫಸ್ಟ್ ಟೈಮ್ ಯೂನಿಕ್ ಆಗಿದೆ ತೋರಿಸ್ತಾ ಇದೀವಿ. ಮತ್ತೆ ಡ್ರೆಸ್ಸಿಂಗ್ ಟೇಬಲ್ ಅಷ್ಟೇ ಸ್ಪೇಸ್ ಸೇವಿಂಗ್ ಕಾನ್ಸೆಪ್ಟ್ ಅಲ್ಲಿ ವಿತ್ ಸ್ಟೋರೇಜ್ ಯೂನಿಕ್ ಆಗಿರೋದು. ಓಕೆ, ಇಲ್ಲೊಂದು ಕ್ವಶನ್ ಕೇಳ್ತೀನಿ. ತುಂಬಾ ಜನ ಅನ್ಕೊಂತಾರೆ ಈ ಪ್ರಾಡಕ್ಟ್ ಗಳನ್ನ ಬೇರೆ ರೀಲಲ್ಲೂ ನಾನು ಮಾಡಾಕಿರ್ತೀನಿ, ಸೊ ಅವು ಇಂಡಿವಿಜುವಲ್ ಆಗಿ ಸಿಗುತ್ತಾ ಹಿಂಗೆ ಅಂತ ಹೇಳ್ಬಿಟ್ಟು? ಇಲ್ಲ ಸರ್, ಇಲ್ಲ ಇಂಡಿವಿಜುವಲ್ ಮಾಡ್ತಿಲ್ಲ. ಬರೀ ನಮ್ಮ ಕಸ್ಟಮರ್ ಎಂಡ್ ಕಸ್ಟಮರ್ಸ್ ಯಾರು ಇಂಟೀರಿಯರ್ ಸಪೋರ್ಟ್ ತಗೋತಾರೆ ಕಂಪ್ಲೀಟ್ ಹೌಸ್, ಸೊ ಅವಾಗ ನಾವು ಸರ್ವ್ ಮಾಡಬಹುದು. ಓಕೆ, ತುಂಬಾ ಜನ ಕೇಳ್ತೀರಾ ನಮ್ಗೆ ಅದು ಪ್ರಾಡಕ್ಟ್ ಅದೊಂದೇ ಕಳ್ಸ್ಕೊಡಕ್ಕಾಗತ್ತ ಅಂತ ಹೇಳ್ಬಿಟ್ಟು. ವೀಕ್ಷಕರೇ, ಪ್ರಾಡಕ್ಟ್ ಯೂಸ್ ಆಗಿರುತ್ತೆ, ಜೊತೆಲಿ ಅದನ್ನ ಇಂಡಿವಿಜುವಲ್ ಆಗಿ ಮಾಡಿ ಕಳ್ಸ್ಕೊಡೋದಕ್ಕೆ ಆಗೋದಿಲ್ಲ. ವೀಕ್ಷಕರೇ, ದಯವಿಟ್ಟು ಅದನ್ನು ಒಂದನ್ನು ಮಾತ್ರ ಕೇಳಕ್ ಹೋಗ್ಬೇಡಿ. ನಿಮ್ಮ ಮನೇಲಿ ಎಲ್ಲ ಬೇಕು ಅಂತಂದ್ರೆ ಅದ್ರ ಜೊತೆ ಅದು ಮಾಡಿಸ್ಕೊಳ್ಳೋದಿದ್ರೆ ಡೆಫಿನೆಟ್ಲಿ ರೆಡಿ ಅಂತ ಹೇಳ್ಬೋದು. ಸರಿ ಸರ್, ಒಂದ್ ಕಡೆಯಿಂದ ಮನೆ ನೋಡ್ಕೊಂಡ್ ಬಂದ್ಬಿಡೋಣ. ಅಂಡ್ ಇಲ್ಲೇನಾದ್ರೂ ಅಪ್ಡೇಟೆಡ್ ಪ್ಯಾಟರ್ನ್ಸ್ ಡಿಸೈನ್ ಚೇಂಜ್ ಮಾಡಿ ಏನಾದ್ರು ಇದೆಯಾ ಸರ್? ಸರ್ ಡಿಸೈನ್ ಡಿಫ್ರೆಂಟ್ ಆಗಿದೆ ಆಕ್ಚುಲಿ. ಇವಾಗ ಪೂಜಾ ರೂಮ್ ಅಲ್ಲೂ ಅಷ್ಟೇ, ಪೂಜಾ ರೂಮ್ ಅಲ್ಲೂ ನಾವು ಡಿಸೈನ್ ಬೆವಲಿಂಗ್ ಡಿಸೈನ್ ಮಾಡಿದ್ವಿ. ಬೆವಲಿಂಗ್ ಡಿಸೈನ್ ಗ್ಲಾಸ್ ಅಲ್ಲಿ ಗ್ಲೋ ಡಿಸೈನ್ ಮಾಡಿದೀವಿ. ಇದೆಲ್ಲ ವಿ ಗ್ಲೋ ಡಿಸೈನ್ ನಾನು ಇನ್ ಡೆಪ್ತ್ ಅಲ್ಲಿ ಹೋದಾಗ ನಾನು ಎಕ್ಸ್ಪ್ಲೈನ್ ತೋರಿಸ್ಬಿಡೋಣ ಅಲ್ವಾ? ಸೂಪರ್ ಆಗಿದೆ. ಅಂಡ್ ಇದ್ರದ್ದು ಆಕ್ಚುಯಲ್ ಬಜೆಟ್ ಎಷ್ಟಾಯ್ತು ಸರ್? ಸೊ ಇದು 9 lakhs plus GST ಸರ್. 9 lakh plus GST ಎಕ್ಸಾಕ್ಟ್ ಆಗಿ. ಓಕೆ, ನಿಜವಾಗ್ಲೂ ಕೂಡ ನಿಮ್ ಮನೆ ನೋಡಿದ್ರೆ ವರ್ತ್, 1 ರೂಪಾಯಿನೂ ಕೂಡ ಇಲ್ಲಿ ಹಾಕಿರೋದು ವರ್ತ್ ಅಂತ ಹೇಳ್ತೀರಾ ವೀಕ್ಷಕರೇ. ಅಂಡ್ ಅಷ್ಟೇ ಅಲ್ಲದೆ ಇಂಪೋರ್ಟೆಡ್ ಬೆಡ್ ಕೂಡ ಇದೆ, ಬಟ್ ಅದು ಸಪರೇಟ್ ರೇಟ್ ಆಗಿದೆ. ಅದು ಏನಾಗಿದೆ ಏನ್ ಕತೆ ಅಲ್ಲಿ ಹೋದಾಗೆ ತಿಳ್ಕೊಳ್ಳೋಣ ಸರ್. ಒಂದ್ ಕಡೆಯಿಂದ ಸ್ಟಾರ್ಟ್ ಮಾಡೋಣ, ಬನ್ನಿ ಫೈರ್ ಇಂದ ಸ್ಟಾರ್ಟ್ ಮಾಡೋಣ ಸರ್. ಆಕ್ಚುಲಿ ಇದು ಫ್ಲಾಟ್ ಆಗಿರೋದ್ರಿಂದ ಫೈರ್ ಮಾಡ್ಲೇಬೇಕು ಅಂತ ಏನಿಲ್ಲ, ಯಾಕಂದ್ರೆ ಅಂತ ಅಲವೆನ್ಸ್ ಏನ್ ಇಲ್ಲಿ ಇರ್ಲಿಲ್ಲ. ಬಟ್ ಆದ್ರೂ ಕೂಡ ಒಂದು ಫೈರ್ ತರ ಒಂದು ಕೊಟ್ಟಿದ್ದೀರಾ. ಕರೆಕ್ಟ್ ಸರ್, ಹೈಲೈಟ್ ತರ ಮಾಡಿದ್ವಿ ಆಕ್ಚುಲಿ. ಸೊ ಇದು ಬಂದು ವಾಲ್ ಪೇಪರ್ ಯೂಸ್ ಮಾಡಿದ್ವಿ ಒಳಗಡೆ. ಔಟ್ ಸೈಡ್ ಏನಿರಲ್ಲ ಸರ್ ಮೋಲ್ಡಿಂಗ್ಸ್. ಇದು ಆಕ್ಚುಲಿ ಕಸ್ಟಮೈಸ್ಡ್ ಸರ್ ನಾವು ಮಾಡಿರೋದು, PVC ಅಲ್ಲ ಇದು. ಇದನ್ನ ನಾವು MDF ಅಲ್ಲಿ ಕಸ್ಟಮೈಸ್ ಗ್ರೂವಿಂಗ್ ಮಾಡಿರೋದು. ಈ ಕಾರ್ನರ್ ರೌಂಡ್ಗೋಸ್ಕರ ಕ್ಲೈಂಟ್ ಹಿಂಗೆ ಬೇಕು ಅಂತ ಹೇಳಿ ನಾವು ಟರ್ನಿಂಗ್ ಕಳಿಸಿ ಮಾಡಿರೋದು. ನಾನು ಅದೇ ಅನ್ಕೊಂಡೆ, ಯಾಕಂತಂದ್ರೆ ವಾಲ್ ಮೋಲ್ಡಿಂಗ್ ಸ್ಕ್ವೇರ್ ಆಗಿರುತ್ತೆ, ಅದನ್ನ ಬೆಂಡ್ ಮಾಡಕ್ಕಾಗಲ್ಲ. ಇದು ಹೆಂಗ್ ಮಾಡಿದ್ರಿ ನೀವು ಆಕ್ಚುಲಿ? ಸೊ ಕಸ್ಟಮೈಸ್ ಮಾಡಿದ್ರು ಸರ್. ಕಂಪ್ಲೀಟ್ HDHMR ಶೀಟ್ ತಗೊಂಡು CNC ರನ್ ಮಾಡಿ, ಸೊ ಏನಿದೆ ಈ ಸೈಜ್ಗೆ ಫಸ್ಟ್ ಸೈಜ್ ಪ್ರಿಪೇರ್ ಮಾಡಿ, ಆಮೇಲೆ ಇದನ್ನ 2 ಪೀಸಸ್ ಆಗಿ ಡಿವೈಡ್ ಮಾಡ್ಕೊಂಡ್ವಿ. ಅದಾದ್ಮೇಲೆ ಈ ಬೆಂಡ್ಗೆ ನಾವು ಟರ್ನಿಂಗ್ ಇದಕ್ಕೆ ಫ್ಯಾಕ್ಟರಿಗೆ ಕಳಿಸ್ಕೊಟ್ವಿ ಸರ್. ಫ್ಯಾಕ್ಟರಿ ಕಳಿಸಿ ಮಾಡಿರೋದು. ಹೌದು ಸರ್, ಹೌದು. ಅಂಡ್ ಈ ಡಿಸೈನ್ ಲೈಟ್ ಕೂಡ ತುಂಬಾ ಚೆನ್ನಾಗಿದೆ ಸರ್. ಹೌದು, ಯೂನಿಕ್ ಆಗಿದೆ. ಹಿಂದ್ಗಡೆ ಮತ್ತೆ ಕೊರಿಯನ್ ವಾಲ್ ಪೇಪರ್ ಯೂಸ್ ಮಾಡಿ. ಅದು ಕೊರಿಯನ್ ವಾಲ್ ಪೇಪರ್, ಅದು ಸೂಪರ್ ಸರ್. ನೆಕ್ಸ್ಟ್ ಸೀಲಿಂಗ್ ಹೇಳ್ಬಿಡಿ.
ಪೆರಿಫೆರಲ್ ಡಿಸೈನ್ ಮಾಡಿದೀವಿ, ಕಾರ್ನರ್ಸ್ ರೌಂಡ್ ಇದೆ. ಸೊ ಮತ್ತೆ ಕರ್ಟೈನ್ಸ್ ಫ್ಲೋರ್ ಟು ಸೀಲಿಂಗ್ ಹಾಕೊಂಡಿದ್ದಾರೆ ಕ್ಲೈಂಟ್. ಸೊ ನಮ್ಮ ವೆಂಡರೇ ಪ್ರೊವೈಡ್ ಮಾಡಿದ್ದಾರೆ, ಬಟ್ ಬಜೆಟ್ ಅಲ್ಲಿ ಇನ್ಕ್ಲೂಡ್ ಇಲ್ಲ ಇದು. ಇದು ಬಜೆಟ್ ಅಲ್ಲಿ ಇನ್ಕ್ಲೂಡೆಡ್ ಇಲ್ಲ. ಓಕೆ, ಇದು ಸಪರೇಟ್ ಆಗಿ ಪ್ರೊವೈಡ್ ಮಾಡಿದ್ದಾರೆ ಸರ್. ಹೌದು. ಓಕೆ, ಸೊ ಲಿವಿಂಗ್ ಏರಿಯಾಗೆ ಅಂತ ಮತ್ತೆ ಬಂದಾಗ ಇಲ್ಲಿ ರೈಟ್ ಸೈಡ್ ಅಲ್ಲಿ ಕ್ರಾಕರ್ ಯೂನಿಟ್ ಕಮ್ ಡೈನಿಂಗ್ ಟೇಬಲ್ ಮಾಡಿದೀವಿ. ಇದು ಸ್ಪೇಸ್ ಸೇವಿಂಗ್ ಸರ್. ಇದು ಕ್ರಾಕರಿ ಯೂನಿಟ್ ಕಮ್ ಡೈನಿಂಗ್ ಟೇಬಲ್ ಸರ್. ಹೌದು, ಎರಡು ಆಯ್ತು. ಆಮೇಲೆ ಎಕ್ಸ್ಪ್ಲೇನ್ ಮಾಡೋಣ ಬನ್ನಿ ಸರ್. ಫಸ್ಟ್ ಈ ಮನೆ ಹೈಲೈಟ್ ಪೂಜಾ ರೂಮ್ ಸರ್. ಹೇಳಿ ಸರ್, ಹೇಳಿ. ಸೊ ಪೂಜಾ ರೂಮ್ ತುಂಬಾ ಯೂನಿಕ್ ಆಗಿ ಮಾಡಿರೋದು ಸರ್. ಸೈಜ್ ಬಂದು ಇದು ಡೆಪ್ತ್ ಬಂದು 2 ಫೀಟ್ ಇದೆ, ಹೈಟ್ 8 ಫೀಟ್ ಇದೆ ಸರ್. 8 ಫೀಟ್. ಹೌದು ಸರ್. ಅಗಲ ವಿಡ್ತ್ ಎಷ್ಟಿದೆ ಇದು? ಅಗಲ 4 ಫೀಟ್ ಬರುತ್ತೆ ಸರ್. 4 ಫೀಟ್. ಹೌದು. ಓಕೆ, ಸೊ ಡೆಪ್ತ್ ಸ್ವಲ್ಪ ಕಮ್ಮಿ ಇದೆ ಸರ್. ಹೌದು, ಆದ್ರೂ ಪರವಾಗಿಲ್ಲ, ಸಫಿಶಿಯಂಟ್ ಆಗಿದೆ. ಓಕೆ, ಮತ್ತೆ ಡಿಸೈನ್ ತುಂಬಾ ಯೂನಿಕ್ ಆಗಿದೆ ಸರ್. ನಾರ್ಮಲ್ ಪೂಜಾ ರೂಮ್ ಗಿಂತ ಡಿಫ್ರೆಂಟ್ ಆಗಿದೆ ಕಂಪ್ಲೀಟ್ ಆಗಿ. ಸೊ ಒಳಗಡೆ ಇನ್ನೂ ಹೈಲೈಟ್ ಸರ್. ಏನೇನ್ ಮಾಡಿದಿರ ಒಳಗಡೆ? 3D ಕಾರ್ವಿಂಗ್ ಮಾಡಿದಿವಲ್ಲ, ಸೊ ಇದು ಕಂಪ್ಲೀಟ್ಲಿ 3D ಕಾರ್ವಿಂಗ್ ಸರ್. ಇದು ಆಕ್ಚುಲಿ 50 mm ಥಿಕ್ನೆಸ್ ಇದೆ. ಏನ್ ಮೆಟೀರಿಯಲ್ ಇದು? MDF ಸರ್. MDF ಅನ್ನ ಕಾರ್ವ್ ಮಾಡಿರೋದು? MDF ನ ಕಾರ್ವ್ ಮಾಡಿ 3D ರನ್ ಮಾಡಿ CNC ಅಲ್ಲಿ ಆಲ್ಮೋಸ್ಟ್ ಒಂದು 30 ಅವರ್ಸ್ ರನ್ ಮಾಡಿದೀವಿ. ಓಹೋ, ಕಂಟಿನ್ಯೂಸ್ ಮಿಷನ್ ರನ್ ರನ್ ಆಗಿದೆ. ಅದಾದ್ಮೇಲೆ ಇದನ್ನ ಮತ್ತೆ ಡ್ಯೂಕೋ ಮಾಡಿ ಕಳಿಸ್ಕೊಟ್ಟಿದ್ದಾರೆ ಸರ್. ಓಕೆ ಓಕೆ ಓಕೆ. MDF ಅನ್ನ ಕಾರ್ವಿಂಗ್ ಮಾಡಿ ಡ್ಯೂಕೋ ಮಾಡಿ ಮಾಡಿರುವಂತದ್ದು. ಹೌದು. ಓಕೆ, ಮೇಲ್ಗಡೆ ಏನು ತಗೊಂಡು ಸರ್? ಮೇಲ್ಗಡೆಗೆ ಶ್ರೀ ಚಕ್ರ ತಗೊಂಡಿದೆ, ಅದನ್ನು ವುಡನ್ ಕಲರ್ ಅಲ್ಲೇ ಕೊಟ್ಟಿದ್ದೀವಿ ಸರ್. ಫಿನಿಶಿಂಗ್ ಕೊಟ್ಟಿದ್ದೀವಿ. ಮತ್ತೆ ಗೋಪುರ ಕೊಟ್ಟಿದ್ದೀವಿ. ಗೋಪುರವನ್ನು ಕ್ರಿಯೇಟ್ ಮಾಡಿದ್ರೆ ಪರವಾಗಿಲ್ಲ ಸರ್. ಒಂದು ಫ್ಲಾಟ್ ಅಲ್ಲಿ ಇಷ್ಟು ದೊಡ್ಡ ದೇವಸ್ಥಾನ ಮನೆ ಸಿಗದೇ ಒಂದು ಆಶ್ಚರ್ಯ ಇದೆ ಅಂತಾನೆ ಕೂಡ ಹೇಳ್ಬೋದು. ಅದಾದ್ಮೇಲೆ ಈ ಕಡೆಗೆ ಪ್ಯಾನಲಿಂಗ್ ಮಾಡಿದೀವಿ. ಮತ್ತೆ ಪ್ಯಾನಲಿಂಗ್ ಮಾಡಿ ಹಿಂಗಡೆ ಕೋಲೈಟ್ ರನ್ ಮಾಡಿ ಕೋಲೈಟ್ ಹಾಕಿದ್ದೀರಾ, ಸೊ ದಟ್ ಇದು ಎನ್ಹಾನ್ಸ್ ಆಗುತ್ತೆ, ಎನ್ಹಾನ್ಸ್ ಕಾಣುತ್ತೆ. ಈ ಡೋರ್ ಬಗ್ಗೆ ಹೇಳ್ಬೇಕು ಸರ್, ಸ್ವಲ್ಪ ಹೇಳಿ ನೋಡೋಣ. ಸೊ ಚೆನ್ನಾಗಿದೆ ಆಕ್ಚುಲಿ ಈ ಡೋರ್ ಯೂನಿಕ್ ಆಗಿರೋ ಡಿಸೈನ್ ಸರ್. ಯೂಶಲಿ ಕಟ್ಔಟ್ ಮಾಡಿ ಗ್ಲಾಸ್ ಎಲ್ಲರೂ ಹಾಕ್ತಾರೆ, ಬಟ್ ಗ್ಲಾಸ್ಗೆ ವೀಗ್ರೂ ಡಿಸೈನ್ ಮಾಡಿದ್ದೀವಿ ಸರ್. ನೀವು ಹತ್ರ ಬಂದು ತೋರಿಸ್ತೀನಿ. ಸೊ ಇದೇನಿದೆ ಅಲ್ಲ, ಬ್ಯಾಕ್ ಸೈಡ್ ಇಂದ ಕಾಣಿಸುತ್ತೆ ವೀಗ್ರೂ. ಸೊ ಕಂಪ್ಲೀಟ್ ಆಗಿ ವೀಗ್ರೂ ಮಾಡಿ ಬಟನ್ಸ್ ಪ್ಲೇಸ್ ಮಾಡಿರೋದು ಸರ್. ಇಲ್ಲೆಲ್ಲ ಬಟನ್ಸ್ ಪ್ಲೇಸ್ ಮಾಡಿದ್ದು ಕಂಪ್ಲೀಟ್ ಆಗಿ ವೀಗ್ರೂ ಮಾಡಿದ್ದೀವಿ ಸರ್. ಇದು ತುಂಬಾ ವರ್ಕ್ ತಗೊಳುತ್ತಲ್ಲ, ತುಂಬಾ ಟೈಮ್ ಹಿಡಿಯುತ್ತೆ, ಟೈಮ್ ತಗೊಳುತ್ತೆ, ವರ್ಕ್ ತಗೊಳುತ್ತೆ. ಬಟ್ ಹುಷಾರಾಗಿ ಮತ್ತೆ ಟ್ರಾನ್ಸ್ಪೋರ್ಟ್ ಮಾಡಬೇಕು ಕರೆಕ್ಟ್. ಬಿಕಾಸ್ ಇನ್ ಬಿಟ್ವೀನ್ ಅಲ್ಲಿ ಬ್ರೇಕ್ ಆಗೋಯ್ತು ಅಂದ್ರೆ ನಮ್ 1 ವೀಕ್ ಆಡ್ಬೇಕು ಎಲ್ಲ ಅಲ್ಲಿಗೆ ಹೋಗುತ್ತೆ. ನೀವು ಇದನ್ನ ಗ್ರೂ ಮಾಡಿರೋದ್ರಿಂದ ಹೌದು, ತುಂಬಾ ಡೆಲಿಕೇಟ್ ಇದೆ. ತುಂಬಾ ಡೆಲಿಕೇಟ್. ಗ್ರೂ ಮಾಡಿರೋ ಆಲ್ಮೋಸ್ಟ್ 6 mm ಮಿರರಲ್ಲಿ ಎಕ್ಸಾಂಪಲ್ 4 mm ಗ್ರೂ ಔಟ್ ಹೋಗ್ಬಿಡುತ್ತೆ. ಹ್ಯಾಂಡಲ್ ಕೂಡ ರೋಸ್ ಗೋಲ್ಡ್ ಫಿನಿಶ್ ಕೊಟ್ಟಿದೆ ಸರ್. ಓಕೆ, ಇದು ಐಡಿಯಾ ಯಾರ್ದಾಗಿತ್ತು? ನಿಮ್ದು ಐಡಿಯಾ? ಇಲ್ಲ ಸರ್, ಡಿಸೈನ್ ನಾರ್ಮಲ್ ಆಗಿ ಡಿಸೈನಿಂಗ್ ಸ್ಟೇಜ್ ಅಲ್ಲಿ ಕ್ಲೈಂಟ್ ಮತ್ತೆ ಡಿಸೈನರ್ ಇಂಟ್ರಾಕ್ಟ್ ಮಾಡಿದ್ದಾರೆ. ಅಟ್ ದ ಸೇಮ್ ಟೈಮ್ ಕ್ಲೈಂಟ್ ನನಗೆಲ್ಲ ಯೂನಿಕ್ ಆಗಿ ಇದೇ ತರ ಬೇಕು ಅಂತ ವೆರಿ ಪರ್ಟಿಕ್ಯುಲರ್ ಇತ್ತು ಸರ್ ಡಿಸೈನ್ ಅಲ್ಲಿ. ಈವನ್ ಪೂಜಾ ರೂಮ್ ಆಗಿರ್ಬೋದು, ಡೈನಿಂಗ್ ಟೇಬಲ್ ಆಗಿರ್ಬೋದು, ಡ್ರೆಸ್ಸಿಂಗ್ ಟೇಬಲ್ ಆಗಿರ್ಬೋದು, ಪ್ರತಿಯೊಂದು ಯೂನಿಕ್ ಆಗಿ ಲಕ್ಸುರಿ ಆಗಬೇಕು ಅಂತ ಫಿಕ್ಸ್ ಆಗಿದೆ ಸರ್. ಓಕೆ ಓಕೆ. ಈ ಕಡೆ ಸರ್, ಈ ಕಡೆ ಸೈಡ್ ಅಲ್ಲಿ ಸೈಡ್ ಪ್ಯಾನಲ್ಸ್ ಏನ್ ಕೊಟ್ಟಿರಲ್ಲ, ಫ್ಲೂಟೆಡ್ ಗ್ಲಾಸ್ ಕಾಂಬಿನೇಷನ್ ವಿತ್ ನಾವು PVC CNC ಡಿಸೈನ್ ಕೊಟ್ಟಿದ್ದೀವಿ. ಸೊ ಇದನ್ನ WPC ಕೊಟ್ಟಿದೆ ಸರ್. ಇದು WPC, ಇದು ಮತ್ತೆ ಫ್ಲೂಟೆಡ್ ಗ್ಲಾಸ್ ಕೊಟ್ಟಿದ್ದೀವಿ. ಕಾಂಬಿನೇಷನ್ ಮಾಡಿದ್ದೀವಿ. ಅದರಲ್ಲಿ ಲೋಟಸ್ ಡಿಸೈನ್ ಕೊಟ್ಟಿದ್ದೀವಿ ಸರ್. ಸೂಪರ್, ತುಂಬಾ ಚೆನ್ನಾಗಿ ಬಂದಿದೆ ಸರ್. ಅದು ಹಾಗೆ ಕಂಟಿನ್ಯೂಷನ್ ಟಿವಿ ಯೂನಿಟ್ ಬರುತ್ತೆ. ಇದೊಂಥರ ಇನ್ವರ್ಟೆಡ್ ಟಿವಿ ಯೂನಿಟ್ ಅಲ್ವಾ? ಹೌದು, ಇನ್ವರ್ಟೆಡ್ ಯು ತರ ಬರ್ತದೆ. ಈ ಕಡೆ ಹಿಂಗ್ ಬಂದಿದೆ, ಎಲ್ಲ ಮೇಲ್ಗಡೆ ಕೆಳಗಡೆಯಿಂದ ಮೇಲೆ ಹೋಗುತ್ತೆ. ಹೌದು, ಕೆಲಸ ಮಾಡಿ. ಸೊ ಡಿಫ್ರೆಂಟ್ ಆಗಿ ಮಾಡಿದೆ ಸರ್ ಇದನ್ನ. ಯಾಕೆ ಡಿಫ್ರೆಂಟ್ ಆಗಿದೆ ಅಂದ್ರೆ, ನನ್ಗಂತೂ ಎಲ್ಲಾ ಸೇಮ್ ನೋಡಿ ಬೇಜಾರಾಗಿ ಅಟ್ಲೀಸ್ಟ್ ಇದರ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇಲ್ಲಿ ಏನ್ ಮಾಡಿದ್ವಿ ಸರ್, ಆಕ್ಚುಲಿ ಉಲ್ಟಾ ಮಾಡಿದ್ವಿ. ನೀವು ಅಬ್ಸರ್ವ್ ಮಾಡಿದ್ರೆ ಮಾರ್ಬಲ್ ಕಲರ್ ರಾಫ್ಟರ್ಸ್ ಏನಿದೆ ಅದನ್ನ ವಾಲ್ ಮೇಲೆ ಕೊಟ್ಟಿದ್ದೀವಿ. ಓಕೆ. ಸೊ ಅದಾದ್ಮೇಲೆ ಟಿವಿ ಪ್ಯಾನಲ್ ಏನಿದೆ ಅದು ಸ್ಟೋನ್ ಫಿನಿಶ್ ಅಲ್ಲಿ ಕೊಟ್ಟಿದ್ದೀವಿ. ಇದನ್ನ ಸ್ಟೋನ್ ಫಿನಿಶ್ ಕೊಟ್ಟಿದ್ದೀರಾ? ಯೂಶುವಲಿ ಉಲ್ಟಾ ಮಾಡ್ತೀವಿ. ಓಕೆ, ವಿತ್ ಗೋಲ್ಡನ್ ರೋಸ್ ಗೋಲ್ಡ್ ಟೀ ಪಟ್ಟಿ ಸರ್. ಅದು ಇದೆ ಸರ್, ಇದು ಚಾರ್ಕೋಲ್ ಪ್ಯಾನಲ್ ಸರ್. ಹೌದು. ಸೊ ಮತ್ತೆ ಆ ಮೇಲ್ಗಡೆ ಇಲ್ಲಿ 3 ಕಲರ್ ಯೂಸ್ ಮಾಡಿದೀವಿ. ಒಂದು ಇದು ಸ್ಟೋನ್ ಫಿನಿಶ್ ಏನು ಯೂಸ್ ಮಾಡಿದೀವಲ್ಲ ಮೇಲೆ ಅದೊಂದು, ಮತ್ತೆ ಟೀಕುಡ್ ಕಲರ್ ಸೆಮಿ ಮೆಟಲ್ ಬರುತ್ತೆ ಇದು. ಓಕೆ. ಅದಾದ್ಮೇಲೆ ಇದು ಸೆಮಿ ಮೆಟಲ್ ಐವರಿ ಕಲರ್ ಸರ್. ಐವರಿನ ಅದು ವೈಟ್ ಕಾಣುತ್ತೆ. ಸೊ ಮತ್ತೆ ಆ ಸ್ಟೋನ್ ಫಿನಿಶ್ ಗೆ ಮತ್ತೆ ಅಟ್ಯಾಚ್ ಆಗಿರೋ ಶೆಲ್ಫ್ ಮತ್ತೆ ವುಡನ್ ಕಲರ್ ಕೊಟ್ಟಿದ್ದೀವಿ ವಿತ್ ಬೋತ್ ರೌಂಡ್ ಕಾರ್ನರ್ಸ್ ಸರ್. ಓಕೆ. ಇದು ರಾಪ್ಟರ್ಸ್ ಹೋಲ್ ಇದಕ್ಕೆ ಹಾಕಿದ್ದೀರಾ? ಕಂಪ್ಲೀಟ್ ವಾಲ್ ಕವರ್ ಆಗಿದೆ ಸರ್. ಓಕೆ, ಹಿಂದ್ಗಡೆ ಮಾತ್ರ ಅಲ್ಲ, ಕಂಪ್ಲೀಟ್ ಆಗಿ ಕವರ್ ಆಗಿದೆ. ಅಲ್ಲಿ ಏನು ಬೀಮ್ ಇದೆ ಅದು ಕವರ್ ಆಗಿದೆ ಸರ್. ಸೊ ಇದೇನಾಗುತ್ತೆ ಅಂತಂದ್ರೆ ಒಂದು ಸಿಂಗಲ್ ಪ್ಯಾಟರ್ನ್ ತರ ಇಲ್ಲಾಂದ್ರೆ ಇಲ್ಲ ಕಟ್ ಅಪ್ ಆಗ್ಬಿಡುತ್ತಲ್ಲ. ಹೌದು ತರ ಇರುತ್ತೆ. ಓಕೆ. ಸೊ ಇವಾಗ ನಿಮಗೆ ಆ ವಾಲ್ ಕಾಣಿಸ್ತಿಲ್ಲ, ಇಡನ್ ಆದಂಗೆ ಮತ್ತೆ ಕಂಪ್ಲೀಟ್ ವಾಲ್ ಹೈಲೈಟ್ ಆಗುತ್ತೆ. ಇವನ್ ಇದು ಆಕ್ಚುಲಿ ಮನೆ ಎಂಟ್ರೆನ್ಸ್ ಆಗಿರೋದ್ರಿಂದ ಕಂಪ್ಲೀಟ್ ವಾಲ್ ನಿಮಗೆ ಹೈಲೈಟ್ ಕಾಣಿಸುತ್ತೆ. ಸೂಪರ್. ಇದು ಹೇಳ್ಬಿಡ, ಇದು ಹಂಗೆ ಕಂಟಿನ್ಯೂ ಆದ ಪ್ಯಾನಲಿಂಗ್ ಮಾಡಿದೀವಿ ಸರ್. ಸೊ ಕಂಪ್ಲೀಟ್ಲಿ ಎರಡು ಸೈಡ್ ಯು ಶೇಪ್ ಪ್ಯಾನಲಿಂಗ್ ಮಾಡಿದೀವಿ, ಕಾರ್ನರ್ಸ್ ರೌಂಡ್ ಮಾಡಿದೀವಿ. ಅದ್ರ ಒಳಗಡೆ ಇದು ಪ್ರೊಫೈಲ್ ಹಾಕಿದೀವಿ ಸರ್. ಪ್ರೊಫೈಲ್ ಇಂಟಿಗ್ರೇಷನ್ ಇಲ್ಲಿಗೆ ಎಂಡ್ ಮಾಡಿದೀವಿ ಸರ್ ಅದನ್ನ. ಓಕೆ, ಚೆನ್ನಾಗಿ ಬಂದಿದೆ. ಇದು ರೌಂಡ್ ಎಲ್ಲ ಜಸ್ಟ್ ರೌಂಡ್ ಮಾಡ್ಬಿಟ್ಟಲ್ಲ? ಇದು ರೌಂಡ್ ಮಾಡಿ ಸರ್. ಹೌದು. ಸೊ ಕಿಡ್ಸ್ ಪ್ರೂಫ್ ಇದೆ. ಒಳ್ಳೆ ಕೆಲಸ ಸರ್, ಇದು ನೀಟ್ ಚೆನ್ನಾಗಿ ಬಂದಿದೆ ಸರ್, ಇದು ಎಕ್ಸಲೆಂಟ್. ಓಕೆ ಸರ್, ಇವಾಗ ಇನ್ನೊಂದು ಹೈಲೈಟ್ ತೋರಿಸ್ಬಿಡೋಣ. ಶೋರ್ ಸರ್. ಕ್ರಾಕರಿ ಕಮ್ ಡೈನಿಂಗ್ ಟೇಬಲ್ ಮೇಲ್ಗಡೆ ಏನಿದೆ ಇದೊಂದು ಡ್ಯೂಯಲ್ ಕಾಂಬಿನೇಷನ್ ಮಾಡಿದೀವಿ. ಒಂದು ಟೀಕುಡ್ ಕಲರ್ ಕಾಂಬಿನೇಷನ್. ಸೊ ಇವನ್ ಇನ್ಸೈಡ್ ಮತ್ತೆ ಟೀಕುಡ್ ಕಲರ್ ಕೊಟ್ಟಿದೆ. ಸೇಮ್ ಔಟ್ಸೈಡ್ ಏನ್ ಕಲರ್ ಯೂಸ್ ಮಾಡಿದ್ವಿ ಅದನ್ನ ಇನ್ಸೈಡ್ ಕೊಟ್ಟಿದ್ದೀವಿ. ಮತ್ತೆ ಒಳಗಡೆ ಪ್ರೊಫೈಲ್ ಲೈಟ್ಸ್ ರನ್ ಆಗಿದೆ, ಕಾರ್ನರ್ ಪ್ರೊಫೈಲ್ ಮೇಲ್ಗಡೆ. ಓಕೆ. ಮತ್ತೆ ಗ್ಲಾಸ್ ಶೆಲ್ಫ್ ಕೊಟ್ಟಿದ್ದೀವಿ ಸರ್ ಸೆಂಟ್ರಲ್ಲಿ. ಓಕೆ.
ಬೇಕಾದ್ರೆ ಬೇಕಾದ್ರೆ ತೆಕ್ಕೋಬಹುದು. ತೆಗಿಬೋದು ಸರ್. ಹೌದು. ಓಕೆ ಸೊ ಮೂವ್ ಇರುತ್ತೆ. ಈ ಲಾಸ್ಟ್ ಅಲ್ಲಿ ಮತ್ತೆ ಸ್ಟೋರೇಜ್ ಕೊಟ್ಟಿದ್ದೀವಿ ವಿತ್ ಬ್ಲಾಕ್ ನಾಬ್ಸ್ ಸರ್. ಓಕೆ, ವೆರಿ ನೈಸ್. ಹಾ. ಇಲ್ಲಿ ಸ್ಟಡಿ ಟೇಬಲ್ ಕಾಣಿಸ್ತಾ ಇದೆ ನನಗೆ. ಡೈನಿಂಗ್ ಟೇಬಲ್ ಎಲ್ಲಿದೆ? ಸ್ಟಡಿ ಟೇಬಲ್ ಕಮ್ ಡೈನಿಂಗ್ ಟೇಬಲ್ ಕಮ್ ಸ್ಟೋರೇಜ್ ಬಾಕ್ಸ್. ಎಲ್ಲ ಇಲ್ಲಿ ಸ್ಟೋರೇಜ್ ಇದೆ. ಹೌದು. ಓಕೆ ಸೊ ಓಕೆ. ಇಲ್ಲಿ ಸ್ಟೋರೇಜ್ ಇದೆ. ಇದು ಡೈನಿಂಗ್ ಟೇಬಲ್. ಇದು ಬಂದು ಸಿಟ್ ಔಟ್ ಸರ್. ಇದು ಇದನ್ನ sit ನಾವೇ out. ಡಿಸೈನ್ ಮಾಡಿರೋದು ಆಕ್ಚುಲಿ. ಇದು ನೀವೇ ಮಾಡಿರೋದಾ? ಹೌದು ಸರ್. ಕುಶನ್ ಕಂಪ್ಲೀಟ್ ಅಪೋಲ್ಸ್ಟ್ರಿ ಕೊಟ್ಟಿದ್ದೀರಾ. ಅಪೋಲ್ಸ್ಟ್ರಿ. ಹೌದು ಸರ್. ನೋಡಿ ವೀಕ್ಷಕರೇ, ಸೊ ಇಲ್ಲೂ ಕಂಪ್ಲೀಟ್ ಅಲ್ಲೂ ಸ್ಟೋರೇಜ್, ಇದೆ ಸರ್. ಹೌದು. ಇಲ್ಲೂ ಸ್ಟೋರೇಜ್, ಮೇಲ್ಗಡೆ ಜೊತೆಲಿ dining table. ಡೈನಿಂಗ್. ಹೆಂಗಾಗುತ್ತೆ? ಹೌದು ಸರ್, sure. ಓಹೋ, ಟ್ರಾನ್ಸ್ಫಾರ್ಮರ್ಸ್. ಹೌದು ಸರ್. So, ನೋಡಿ ಇದನ್ನ ವೀಕ್ಷಕರೇ. open ಮಾಡ್ತಾರೆ. ಓಕೆ, ಪರವಾಗಿಲ್ವೇ? 4 ಸೀಟರ್ ಡೈನಿಂಗ್ ಟೇಬಲ್ ಆಗೋಯ್ತಲ್ಲ 4 ಸರ್ ಸೀಟರ್ ಇದು. ಡೈನಿಂಗ್ ಟೇಬಲ್ ಸರ್. ಬಟ್ 4 ಸೀಟರ್ ಸ್ವಲ್ಪ ಹೆವಿನೇ, ದೊಡ್ಡ 4 ಸೀಟರ್ ಇದು. 6 ಸೀಟರ್ ಆಗುತ್ತೆ ಸರ್. 6 ಸೀಟರ್ ಆಗೋಗುತ್ತೆ ಸರ್ ಇದು. ಹೌದು. ಆರಾಮಾಗಿ ವೀಕ್ಷಕರೇ ನೋಡಿ, ಅಲ್ಲಿ ಆಲ್ರೆಡಿ ಸೀಟೇ ಬೇಕಾಗಿಲ್ಲ, ಇಲ್ಲಂತೂ ಇಬ್ರು ಅಲ್ಲಿ ಕುತ್ಕೋಬಹುದು, ಕೂತ್ಕೋಬಹುದು. ಇಲ್ಲಿ ಈ ಕಡೆ ಕುತ್ಕೋಬಹುದು, ಮತ್ತೆ ಆ ಕಡೆ ಇಬ್ರು. 6 ಸೀಟರ್ ಅಂತೂ ಆರಾಮು. ಅಂಡ್ ಇಲ್ಲೂ ಕೂಡ ಅವ್ರು ನೋಡಿ ಹಾಕೊಂಡಿದ್ದಾರೆ, ಒಂದ್ ದೊಡ್ಡ ಪಫಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಅದನ್ನ ಇಲ್ಲಿ ಇಟ್ಕೊಂಡ್ಬಿಟ್ರೆ ಬೆಂಚ್ ತರ ಬೆಂಚ್ ತರ ಆಗುತ್ತೆ ಸರ್. ಸಫಿಶಿಯಂಟ್ ಅಲ್ಲ ಸರ್? ಸಫಿಶಿಯಂಟ್ ಸರ್. ಹೌದು. ಸೂಪರ್ ಸರ್. ಇದನ್ನ ಫೋಲ್ಡ್ ಮಾಡಿ ಬ್ಯಾಕ್ ಮತ್ತೆ ಟೇಬಲ್ ಆಗಿ ಇದನ್ನ ಕನ್ವರ್ಟ್ ಮಾಡಿ. ಸೊ ಇದು ಹಿಂಗ್ ಕ್ಲೋಸ್ ಮಾಡಿ. ಇದು ವಾಪಸ್ ಹಿಂದೆ ಬರುತ್ತೆ. ವಾಪಸ್ಸಿಗೆ. ಹಾ. ಸೊ ಇದು ಮತ್ತೆ ವಾಪಸ್ ಡೆಸ್ಟಿನೇಷನ್ ಸರ್. ಅಷ್ಟೇ ಅಷ್ಟೇ ಸರ್. ಬೇಕಾದಾಗ ಯೂಸ್ ಮಾಡ್ಬೋದು, ಬೇಡ ಅಂದ್ರೆ ವಾಪಸ್ ಸರ್. ಈಗ ಇದು ಇಂಡಿವಿಜುವಲ್ ಮಾಡ್ಕೊಡಲ್ಲ ತಾನೆ? ಇಲ್ಲ ಸರ್. ಕ್ಲೈಂಟ್ ಇದ್ರ ಜೊತೆಲೇ ಇದೆ. ಕ್ಲೈಂಟ್ ಬಿಕಾಸ್ ಇದೇ ಮೇನ್ ಸರ್. ವರ್ಕ್ ನಾವು ಇವಾಗ ಸಿಂಪಲ್ ಅಂತ ಏನ್ ಅನ್ಕೋತೀವಿ, ಇದ್ರಲ್ಲೇ ಜಾಸ್ತಿ ಕೆಲಸ ಹಿಡಿಯುತ್ತೆ. ಕೆಲಸ ಜಾಸ್ತಿ ಬರುತ್ತೆ ಇದರಲ್ಲಿ. ನೋಡಿ ವೀಕ್ಷಕರೇ, ಮೇನ್ ಸ್ಟೋರೇಜ್ ಸರ್. ಮೇನ್ ಸ್ಟೋರೇಜ್ ಸರ್. ಕೆಳಗಡೆ ಸಫಿಶಿಯಂಟ್ ಸ್ಟೋರೇಜ್ ನೋಡಿ, ಮಕ್ಕಳದೆಲ್ಲ ತುಂಬಿಸಿಟ್ಟು ಬಿಡ್ಬೋದು ಇದ್ರೊಳಗಡೆ. ಸೊ ಕಂಪ್ಲೀಟ್ಲಿ ಪ್ರಾಪರ್ ಇದು, ಕರೆಕ್ಟ್. ಕೆಳಗಡೆ ಸಿಟ್ ಔಟ್, ಕೆಳಗಡೆ ಮತ್ತೆ ಸೊ ಸ್ಟೋರೇಜ್. ಅದರಲ್ಲಿ ಮತ್ತೆ ಸ್ಟೋರೇಜ್. ಓಕೆ. ಸೊ ಸ್ಟೋರೇಜ್ ಕಮ್ ಡೈನಿಂಗ್ ಟೇಬಲ್ ಕಂಪ್ಲೀಟ್ ಆಗಿ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಆಗಿದೆ. ತುಂಬಾ ಚೆನ್ನಾಗಿದೆ ಬಿಡ್ರಿ. ಮೇಲ್ಗಡೆ ಕ್ರಾಕರಿ ಯೂನಿಟ್ ಸರ್. ಸೂಪರ್. ಸೊ ಡಿಸ್ಟರ್ಬೆನ್ಸ್ ಇಲ್ಲ. ಬೆಟರ್ ಸರ್ ಇದು. ಬನ್ನಿ ಹಾ. ಕಿಚನ್ ಹೋಗ್ಬಿಡೋಣ. ಹಾಗೇನೆ Sure sir, kitchen ಬನ್ನಿ ಸರ್, ನೆಕ್ಸ್ಟ್ ಕಿಚನ್ ಹೋಗ್ಬಿಡೋಣ. ಯಾವ ರೀತಿ ಕಿಚನ್ ಎಕ್ಸಿಕ್ಯೂಟ್ ಮಾಡಿದಿರಾ ಇಲ್ಲಿ? ಸೊ ಇಲ್ಲಿ ಡ್ಯೂಯಲ್ ಕಲರ್ ಅಲ್ಲಿ ಮಾಡಿದೆ ಸರ್ ಕಿಚನ್. ಸೊ ಮೇಲ್ಗಡೆ ವಾಲ್ ಯೂನಿಟ್ ಮತ್ತೆ ಲಾಫ್ಟ್ ಏನಿದೆ ಅದು ಫುಲ್ ವೈಟ್ ಕಲರ್ ಅಲ್ಲಿ ಕೊಟ್ಟಿದ್ದೀವಿ. ಮತ್ತೆ ಸ್ಪೈಸ್ ರಾಕ್ ಏನ್ ಇದೆಲ್ಲ ಅದನ್ನ ಫುಲ್ ಟೀಕ್ವುಡ್ ಕಲರ್ ಅಲ್ಲಿ ಕೊಟ್ಟಿದ್ದೀವಿ ಸರ್. ಇದು ಪ್ಯಾರಲಲ್ ಕಿಚನ್. ಪ್ಯಾರಲಲ್ ಕಿಚನ್ ಸರ್. ಹೌದು. ಓಕೆ ಓಕೆ ಓಕೆ. ಎಸ್ಪೆಷಲಿ ನಮ್ಮ ಫ್ಲಾಟ್ಸ್ ಅಲ್ಲಿ ಪ್ಯಾರಲಲ್ ಕಿಚನ್ ಇರುತ್ತೆ ಸರ್. ವರ್ಕೌಟ್ ವರ್ಕೌಟ್ ಆಗುತ್ತೆ. ವೀಕ್ಷಕರೇ, ಇವಾಗ ನಮ್ಮ ಜೊತೆ ಈ ಮನೆ ಓನರ್ ಆಗಿರುವಂತ ಪವನ್ ಸರ್, ಪೂಜಾ ಮೇಡಮ್, ವಿಜಯ ಮೇಡಮ್ ಎಲ್ಲರ ಜೊತೆಲಿದ್ದಾರೆ. ವೆಲ್ಕಮ್ ಮಾಡೋಣ. ನಮಸ್ತೆ ಎಲ್ರಿಗೂ. ನಮಸ್ತೆ. ನಮಸ್ಕಾರ ಸರ್. ಚೆನ್ನಾಗಿದ್ದೀರಿ? ಎಲ್ಲ ಚೆನ್ನಾಗಿದ್ರೆ. ಎಲ್ಲ ಚೆನ್ನಾಗಿದೆ. ಸೊ ಇವಾಗ ನನ್ನ ಫಸ್ಟ್ ಕ್ವಶನ್ ಏನಂತಂದ್ರೆ, ಲೈಕ್ ವೈ ಸ್ಪೇಷಿಯಸ್ ಸ್ಟುಡಿಯೋನ ಯಾಕೆ ಚೂಸ್ ಮಾಡಿದ್ರಿ ಸರ್? ಇದು ಫ್ಲಾಟ್ ತಗೊಂಡ್ ಸುಮಾರು 2 ವರ್ಷ ಆಗಿತ್ತು. ಅವಾಗ್ಲಿಂತ್ರನೇ ಹಂಟ್ ಮಾಡ್ತಾ ಇದ್ವಿ, ಹುಡುಕ್ತಾ ಇದ್ವಿ. ಐ ಕೇಮ್ ಅಕ್ರಾಸ್ ಯೋರ್ ಚಾನೆಲ್. ಓಕೆ. ಸೊ ಸುಮಾರು ಇಂಟೀರಿಯರ್ ಅದ್ ನೋಡಿ ವಿಸಿಟ್ ಮಾಡಿ ಆಮೇಲೆ ಸ್ಪೇಷಿಯಸ್ ಸ್ಟುಡಿಯೋ ಹೋದ್ವಿ. ಬಜೆಟ್ ಫ್ರೆಂಡ್ಲಿ ಆ್ಯಂಡ್ ಇದು ಏನು ಫಿನಿಶಿಂಗು, ಆಮೇಲೆ ಏನು ಪ್ರಾಡಕ್ಟ್ಸ್ ಏನು ಡೆಲಿವರಿ ಕೊಟ್ಟಿದ್ದಾರೆ ಅವ್ರದ್ದೆಲ್ಲ ವಿಡಿಯೋಸ್ ನೋಡಿ ವಿ ಫೈನಲೈಸ್ಡ್ ಆನ್ ಸ್ಪೇಷಿಯಸ್ ಸ್ಟುಡಿಯೋ. ಓಕೆ. ಸೊ ಬಜೆಟ್ ಅಲ್ಲೂ ಬರುತ್ತೆ, ಕ್ವಾಲಿಟಿನೂ ಸಿಗುತ್ತೆ. ನಿಮಗೂ ಇಷ್ಟ ಆಯ್ತಾ ಮೇಡಮ್ ಸಾರು ಚೂಸ್ ಮಾಡಿರೋದು ಸ್ಪೇಷಿಯಸ್ ಸ್ಟುಡಿಯೋ? ರೀಲ್ಸ್ ಮತ್ತೆ ವಿಡಿಯೋಸ್ ಎಲ್ಲ ತೋರಿಸ್ತಾ ಇದ್ರು ನನಗೂನು ಇನ್ಸ್ಟಾ ಅಲ್ಲಿ, ಯೂಟ್ಯೂಬ್ ಅಲ್ಲಿ. ಅದೇ ಭಾರ್ಗವ್ ಅವ್ರದ್ದು ಎಲ್ಲ ನೋಡ್ಕೊಂಡು ವಿಡಿಯೋಸ್ ಎಲ್ಲಾನೇ ಡಿಫ್ರೆಂಟ್ ಐಡಿಯಾಸ್ ಸಿಕ್ತು ನಮ್ಗೆ ವಿಡಿಯೋಸ್ ಮೂಲಕ. ಅದೇ ನೋಡ್ಕೊಂಡು ಅದನ್ನೆಲ್ಲ ಚಾಯ್ಸ್ ಮಾಡಿದ್ರು, ಡೈನಿಂಗ್ ಮತ್ತೆ ಇದೆಲ್ಲ ವಿಡಿಯೋ ನೋಡ್ಬಿಟ್ಟು. ವಿಡಿಯೋಸ್ ಎಲ್ಲ ಓಕೆ ಓಕೆ ಓಕೆ. ದೇವ್ರ ಮನೆ ನಿಮ್ಮ ಮನೆ ಟಾಪ್ ಬಂದೈತ್ರಿ. ಯಾರು ದೇವ್ರ ಮನೆ ಈ ತರ ಮಾಡ್ಬೇಕು ಅಂತ ಹೆಂಗ್ ಅದ್ ಮಾಡಿರೋದು ಐಡಿಯಾ? ಅದು ಆಕ್ಚುಲಿ ಲೋಟಸ್ ಡಿಸೈನು ನನ್ನ ಮನಸ್ಸಲ್ಲೇ ಇತ್ತು, ನಿಮ್ದು? ಅದೇ ತರ ಮಾಡಿಸ್ಬೇಕು ಅಂತ ಇತ್ತು. ಅದೇ ಮಾಡುವಾಗ್ಲೂ ಸ್ವಲ್ಪ ಏನೇನೋ ಆಯ್ತು. ಅದು ಅಂದ್ರೆ ಏನೋ ಅದಕ್ಕೆ ಏನಂದ್ರಲ್ರಿ, ಅದು ಫಿನಿಶಿಂಗ್ ಅಲ್ಲಿ ಎಷ್ಟೋ ಸೆಂಟಿಮೀಟರ್ ಜಾಸ್ತಿ 50 mm ಥಿಕ್ನೆಸ್ ಪ್ಲೈ ಯೂಸ್ ಮಾಡಿದ್ದಾರೆ. ಚೆನ್ನಾಗಿ ಕಾಣಿಸಲ್ಲ. ಲಾಸ್ಟ್ ಮೂಮೆಂಟ್ ಅಲ್ಲಿ ಕ್ಯಾನ್ಸಲ್ ಮಾಡೋರು ಇದ್ವಿ ನಾವು, ಯಾಕಂದ್ರೆ ದೇವ್ರ ಕಟ್ಟೆ ಒಂಚೂರು ಕಡಿಮೆ ಬರುತ್ತೆ ಅಂತ ನನ್ಗೆ. ಆಮೇಲೆ ಮಾಡ್ಕೊಟ್ರು ಅದು. ಆಯ್ತು. ಅದೇ ಗ್ಲಾಸ್ ಎಲ್ಲ ನಾವು ಸೆಲೆಕ್ಟ್ ಮಾಡಿದ್ವಿ ಮುಂಚೆ. ಗೋಪುರನು ಅದೇ ತರ ಮಾಡಿಸ್ಬೇಕಂತಾನೆ ಇತ್ತು. ಡೈನಿಂಗ್ ಟೇಬಲ್ ಯಾರ ಐಡಿಯಾ ಇದು? ಈ ತರ ಮೂವ್ ಆಗ್ಬೇಕು ಅಂತ ಯಾಕೆ ನಿಮ್ಗೆ ಆಲೋಚನೆ ಬಂದಿದೆ? ಯಾಕಂದ್ರೆ ಒಂದ್ ಸ್ವಲ್ಪ ಸ್ಪೇಷಿಯಸ್ ಆಗಿ ಕಾಣ್ಲಿ ಹಾಲು. ಈಗ ಚಿಕ್ಕ ಹುಡುಗ ಇದ್ದಾನೆ, ಅಡ್ಡಾಡಕ್ಕೆ ಓಡ್ ಹೋಗಿ ಬರ್ತಾನೆ. ಅಡಚಣೆ ಆಗ್ಬಾರ್ದು, ಆದಷ್ಟು ಒಂದ್ ಸ್ವಲ್ಪ ಸ್ಪೇಸ್ ಸೇವಿಂಗ್ ಇರಲಿ. ಕರೆಕ್ಟ್. ಈಗ ಒಂದು ಡೈನಿಂಗ್ ಟೇಬಲ್ ಹಾಕ್ಬಿಟ್ರೆ ಅರ್ಧ ಭಾಗ ಕವರ್, ಕಾಲ್ ಭಾಗ ಕವರ್, ಪ್ಲಸ್ ಮಕ್ಕಳು ಓಡಾಡೋದ್ರಲ್ಲಿ ಎಲ್ಲಿ ಓಡ್ಕೊಂತಾರೋ ಅನ್ನೋದೇ ಇದಾಗುತ್ತೆ. ಸೊ ಅದು ನಿಮ್ಗೆ ಬೆಸ್ಟ್, ಈ ಐಡಿಯಾ ಬೆಸ್ಟ್ ಅನ್ಸ್ತು. ಹಾಗಾದ್ರೆ ಅದು ಸುಮಾರು ರಿಸರ್ಚ್ ಮಾಡಿದ್ದೇನೆ ಸರ್. ಪಿಂಟ್ರೆಸ್ಟ್ ಹೋಗಿ ಅದನ್ನು, ಆಮೇಲೆ ಡ್ರೆಸ್ಸಿಂಗ್ ಟೇಬಲ್ ಅದನ್ನ ಫಸ್ಟ್ ಅವ್ರಿಗೆ ಭಾರ್ಗವ್ ಅವ್ರಿಗೆ ತೋರಿಸಿದೆ, ಈ ತರ ಬೇಕು ನನಗೆ ಅಂತಂದು. ಸೊ ಓಕೆ ಮಾಡ್ಕೊಡೋಣ ಅಂದ್ಕೊಳ್ಳಿ. ಅದ್ರದ್ದು ಇದು ಹಾರ್ಡ್ವೇರು ಯಾವ ತರ ಬರುತ್ತೆ ಅದನ್ನೆಲ್ಲ ರಿಸರ್ಚ್ ಮಾಡಿ ಅವ್ರಿಗೆ ಹೇಳಿದ್ದೆ. ಓಕೆ. ಆಮೇಲೆ ಡ್ರೆಸ್ಸಿಂಗ್ ಟೇಬಲ್ ಯಾರು? ನಿಮ್ದು ಐಡಿಯಾನಾ? ಸ್ಲೈಡ್ ಕೊಡೋದು ಅದು ನಿಮ್ದೇನಾ? ಅದಂತಾರಲ್ಲ ಸರ್, ವಾಸ್ತುವಿಗೆ ಎದುರುಗಡೆನೆ ಕಾಣಬಾರ್ದು. ಓಕೆ ಓಕೆ. ಸೊ ಏನ್ ಆಪ್ಷನ್? ಯಾಕಂದ್ರೆ ಅದು ಬೆಡ್ ಅವ್ರದ್ದು ನಿಮ್ದೇ ಅಲ್ವಾ ಬೆಡ್, ಫುಲ್ ಹೆವಿಯಾಗಿ ಕಾಣುತ್ತೆ. ಮಿರರ್ ಮತ್ತೆ ಡ್ರೆಸ್ಸಿಂಗ್ ಟೇಬಲ್ ಮಾಡಿಸಿದ್ರೆ ಅಡಚಣೆ ಆಗ್ಬಾರ್ದು ಅಂತಂದು
ಸೊ ಸ್ಪೇಸ್ ಸೇವಿಂಗ್ ಯಾವ ತರ ಇರ್ಬೋದು ಅಂತಂದು ಹುಡುಕಾಡಿ ಅದನ್ನ ಸೆಲೆಕ್ಟ್ ಸೆಲೆಕ್ಟ್ ಮಾಡಿದ್ರಿ. ಓಕೆ, ವಾಟ್ ಅಬೌಟ್ ಡಿಸೈನರ್ಗಳು ಹೆಂಗ್ ಚೆನ್ನಾಗಿದಾರ ಡಿಸೈನರ್? ನಾವ್ ಹೇಳ್ದಂಗ್ ಮಾಡೋದಿರ್ಬೋದು ಸ್ಪೇಷಿಯಸ್ ಸ್ಟುಡಿಯೋದಲ್ಲಿ. ಎಸ್ ಹೋಗಿದ್ರ ಆಫೀಸ್ಗೆ ಹೋಗಿದ್ರೆ ಹೆಂಗೆ? ನೋಡಿದ್ರ ಅವ್ರದ್ದು? ಹೋಗಿದ್ವಿ. ಎಲ್ಲ ಮಾಡಿಸ್ಬೇಕಲ್ಲ, ಹೋಗ್ಲೇಬೇಕು. ಅಂದ್ರೆ ದೂರ ಆದ್ರೂನು ಅದನ್ನೇ ಚಾಯ್ಸ್ ಮಾಡಿದ್ದು ಇದಕ್ಕೋಸ್ಕರ ಅಂತ. ಇದೇ ಫಿನಿಶಿಂಗ್ ಕಾರಣಕ್ಕೋಸ್ಕರ. ಬೇಕು, ಚೆನ್ನಾಗ್ ಬೇಕು, ಮನೆ ಲುಕ್ ಚೆನ್ನಾಗಿರ್ಬೇಕು, ಇಂಟೀರಿಯರ್ ಕಿಚನ್ ಹೆಂಗ್ ಮಾಡಿದಾರೆ? ಪ್ಯಾರಲಲ್ ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಮನೆ ಓಪನಿಂಗ್ ಮಾಡಿದಾಗ ನೆಂಟ್ರೆಲ್ಲ ಬಂದಿರ್ತಾರೆ, ಎಲ್ಲ ಏನಂದ್ರು ಖುಷಿ ಪಟ್ರ? ಅಮ್ಮವ್ರ ಹತ್ರ ಕೇಳೋಣ. ಅಮ್ಮ ಇದ್ರ ನಿಮ್ ಮನೆ ಓಪನಿಂಗ್ ಟೈಮಲ್ಲಿ ಹೌದು ಇದ್ವಿ. ಏನ್ ಹೇಳಿದ್ರು ನೆಂಟ್ರೆಲ್ಲ? ಅವರಿಗೆಲ್ಲ ನೀವೇ ಜಾಸ್ತಿ ಮಾತಾಡಿರ್ತೀರಾ? ಎಲ್ಲರಿಗಿಂತ ಅವ್ರಿಗೆ ದೇವ್ರ ಮನೆ ಇಷ್ಟ ಆಯ್ತು. ಎಲ್ಲರೂ ಹೇಳಿದ್ದು ದೇವ್ರ ಮನೆನೇ. ದೇವ್ರ ಮನೆ ಬಹಳ ಇಷ್ಟ ದೇವ್ರ ಆಯ್ತಾ? ಮನೆ ಎಲ್ಲರಿಗೂ ಇಷ್ಟ ಆಯ್ತು. ಆಮೇಲೆ ವೀಕ್ಷಕರು ಇನ್ನೊಂದ್ ಹೇಳ್ಬೇಕು, ನಮ್ಮೂರವರು ಸಿರ್ಸಿ ಅವರು ನಮ್ಮಮ್ಮ ಇಲ್ಲಿ ಡೈನಿಂಗ್ ಟೇಬಲ್ ಡೈನಿಂಗ್ ಟೇಬಲ್ ಅವ್ರಿಗೆ ಏನೋ ಹೊಸದ್ ಅನ್ಸ್ತು. ಎಲ್ಲರೂ ಮೆಚ್ಚುಗೆ ಮಾಡ್ಕೊಂಡು ಎಲ್ಲ ಮೆಚ್ಚುಗೆ ಮಾಡಿದ್ರ? ಹಾ. ಬಂದಿದ್ರು ಊರಿಂದ ಸಿರ್ಸಿಂದ ಯಾರಾದ್ರು ಬಂದಿದ್ರಾ? ಸಿರ್ಸಿಯಿಂದ ಅಂದ್ರೆ ಎಲ್ಲ ಈಗ ಸಿರ್ಸಿಯಲ್ಲಿ ಒಬ್ರೇ ಇದಾರಣ್ಣ. ಬೇರೆ ಅವ್ರ ಸಿರ್ಸಿಯವರೇ ಅಲ್ಲೆಲ್ಲ ಇದ್ದಾರೆ, ಬಂದಿದ್ರು ಎಲ್ಲ ಎಲ್ಲ. ಕಡೆಯಿಂದನೂ ಎಲ್ಲ ಬಂದಿದ್ರು. ದಾವಣಗೆರೆ ಎಲ್ಲ ಕಡೆಯಿಂದನೂ ಬಂದಿದ್ರು. ಇಷ್ಟ ಆಯ್ತಾ ಮನೆ ಎಲ್ರಿಗೂ? ಎಲ್ಲ ಇಷ್ಟ ಆಯ್ತು. ಮೇಡಮ್ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಅದೇ ಇದು ಟಿವಿ ಕ್ಯಾಬಿನೆಟ್ ಅದೆಲ್ಲ ಚೆನ್ನಾಗಿದೆ ಅಂತ. ಇಷ್ಟ ಆಯ್ತು ಎಲ್ಲರಿಗೂ? ರಾಫ್ಟರ್ಸ್ ಮತ್ತೆ ಅದೆಲ್ಲ ಮ್ಯಾಚ್ ಆಗ್ತಾ ಇದೆ. ಮತ್ತೆ ಕಲರ್ ಸೆಲೆಕ್ಷನ್, ಲೈಟಿಂಗ್ಸ್, POP ಲೈಟಿಂಗ್ಸ್ ಹಾ. ಎಲ್ಲ ಚೆನ್ನಾಗಿದೆ, ಒಂದಕ್ಕೊಂದು ಮ್ಯಾಚ್ ಮ್ಯಾಚ್ ಆಗ್ತಾ ಇದೆ. ಆಗುತ್ತೆ. ಸರ್ ನಿಮ್ ಕಲೀಗ್ಸ್ ಎಲ್ಲ ಬಂದಿದ್ರೆ ಸರ್ ಎಸ್ ಸರ್ ಬಂದಿದ್ದು. ಕಾಂಪ್ಲಿಮೆಂಟ್ ಯಾವ್ದು ಕೊಟ್ರು ಜಾಸ್ತಿ? ಕಲರ್ ಕಾಂಬಿನೇಷನ್ ಬಗ್ಗೆ ಸರ್. Correct. ಇದು ಯಾಕಂದ್ರೆ ನಾನು ನ್ಯೂಟ್ರಲ್ ಕಲರ್ಸ್ಗೆ ಹೋದೆ. ಹಾ ಸ್ವಲ್ಪ ಇದು ಸ್ಪೇಷಿಯಸ್ ಆಗಿ ಕಾಣ್ಲಿ, ಆಮೇಲೆ ಒಂದ್ ಸ್ವಲ್ಪ ಎಲಿಗೆಂಟ್ ಅಂಡ್ ಕ್ಲಾಸಿ ಆಗಿ ಕಾಣ್ಲಿ ಅಂತಂದು ನೋಡಿದ್ರೆ ಮೋಸ್ಟ್ ಆಫ್ ಇಟ್ ಇಸ್ ವೈಟ್ ಅಂಡ್ ವುಡನ್ ಟೀಮ್. ಅಷ್ಟೇನೆ, ಬೇಜ್ ಮತ್ತೆ Yes, ಕ್ಯಾಫೆಚಿನೋ cappuccino. ತಗೊಂಡಿದ್ದೀರಾ ನೀವು? ಕರೆಕ್ಟ್. ಸೊ ಜಾಸ್ತಿ ಇದಕ್ಕೆ ಕಾಂಬಿನೇಷನ್ಸಿಗೆ ಹೋಗಿಲ್ಲ ನಾನು. ಆದಷ್ಟು ಸಿಂಪಲ್. ಆಮೇಲೆ ಲೈಟಿಂಗ್ಸ್ ಮೇಲೆ ಇದು ಏನು ಇದ್ ಮಾಡ್ಲಿಲ್ಲ, ಕಾಂಪ್ರಮೈಸ್. ಸೊ ಒಳ್ಳೊಳ್ಳೆ ಲೈಟ್ ಬರ್ಬೇಕು ನಮ್ಗೆ, ಬರ್ಬೇಕು. ಸಫಿಶಿಯಂಟ್. ಮೇನ್ಲಿ ಅದು ಇಂಟೀರಿಯರ್ ಎದ್ದು ಕಾಣೋದೇ ಲೈಟಿಂಗ್ ಇಂದ. ಸೊ ಅದಕ್ಕೆ ಅಂತೂ ಕಾಂಪ್ರಮೈಸ್ ಮಾಡ್ಲಿಲ್ಲ. ಅಮ್ಮ ನಾನು ನಿಮ್ ಟೆಕ್ನಿಕಲಿ ಕೇಳಲ್ಲ, ಓವರ್ ಆಲ್ ಕೇಳ್ತೀನಿ. ಮನೆ ನೋಡಿದ್ರೆ ಒಳ್ಳೆ ಮನೆ ಅಂತ ಅನ್ಸುತ್ತಾ? ಹೌದು ಅನ್ಸುತ್ತೆ. ಖುಷಿ ಆಗುತ್ತಾ? ಹೌದು ಖುಷಿ ಆಗುತ್ತೆ. ಮನೇಲಿದ್ರೆ ನೆಮ್ಮದಿ ಅಂತ ಅನ್ಸುತ್ತಾ? ಅನ್ಸುತ್ತೆ ಇದೆಯಾ? ಅನ್ಸುತ್ತೆ ಚೆನ್ನಾಗಿದೆ? ಅನ್ಸುತ್ತೆ. ಚೆನ್ನಾಗ್ ಮಾಡಿದಾರಾ ಇದು? ಹೌದು ಚೆನ್ನಾಗಿ ಮಾಡಿದ್ದಾರೆ. ಮೇಡಮ್ ನಿಮ್ಮ ಅನ್ಕೊಂಡಂಗೆ 100% ನೀವೇನ್ ಅನ್ಕೊಂಡಿರ್ತೀರ ಆ ರೀತಿ ಮನೆ ಬಂದಿದ್ಯಾ ಸ್ಪೇಷಿಯಸ್ ಸ್ಟುಡಿಯೋ ಕಡೆಯಿಂದ? ನಾವ್ ಅನ್ಕೊಂಡಿದ್ದು ಕೊಟ್ಟಿದ್ದಾರೆ, ಅದಕ್ಕಿಂತ ಜಾಸ್ತಿನೂ Execute ಕೊಟ್ಟಿದ್ದಾರೆ. ಆಗಿದೆ ಹಾ, ಅಂತ ಆಗಿದೆ. ಸರ್ ನೀವು ಸರ್ ನಿಮ್ಗೆ ಸರ್ ಟೆಕ್ನಿಕಲಿ? ಎಸ್ ಸರ್, ಯಾಕಂದ್ರೆ ತುಂಬಾ ಪೇಷಂಟ್ ಆಗಿ ಡೀಲ್ ಮಾಡಿದ್ರು. ಹ್ಮ್. ಇವರೇ ಇರ್ಲಿ, ಕಾರ್ಪೆಂಟರ್ ಇರ್ಲಿ, ಇದು ಸಿಕ್ಕಾಪಟ್ಟೆ ಕೋಆಪರೇಷನ್ ಮಾಡಿ ನಮ್ಗೆ ಹಿಂಗೆ ಬೇಕು, ಈ ತರಾನೇ ಬೇಕು. ಹಿಂದ್ಗಡೆ ವಾಲ್ ಪ್ಯಾನಲಿಂಗು ಸ್ವಲ್ಪ ಕಷ್ಟ ಆಗಿತ್ತು. ಅದು Paint ಮಾಡ್ಬೇಕದ್ನ? ಹೌದು. ಹಾ. ಕೌಟ್ ಥೀಮ್ ಅದು ಹಾ, ಹಾ. ಕಾಣಿಸ್ತಾ ಇರಲಿಲ್ಲ. ಭಾರ್ಗವ್ ಅವರೇ ಮತ್ತೆ ಅವರೇ ಇದು SDMR ಲಿಂತ್ರ CNC ಮಾಡಿಸ್ಕೊಡ್ತೀನಿ ಅಂತ ಮಾಡಿಸ್ಕೊಟ್ರು. ಯೂನಿಕ್ ಆಗಿದೆ ಅದು. ನಾನು ಕೂಡ ಅಷ್ಟೇ ಸರ್, ವಾಲ್ಟ್ರಿಮ್ ಎಲ್ಲೂ ಬೆಂಡ್ ಆಗಿರೋದು ನೋಡಿಲ್ಲ, ಎಲ್ಲರೂ ಸ್ಕ್ವೇರ್ ಆಗಿ ಹಾಕ್ತಾರೆ. ಫಸ್ಟ್ ಅದಕ್ಕೆ ಕೇಳಿದೆ ಹಿಂಗ್ ಸರ್ ಇದು ಬೆಂಡ್ ಮಾಡಿದ್ರಿ ಅಂತ. ಸೊ ಕೆಲವು ತುಂಬಾ ಯೂನಿಕ್ ಎಲ್ಲ ಆಗಿದೆ. ಹಾ, ಸರ್ yes. ಫೈನಲಿ ಬರೋದು ವರ್ತ್. ಇಷ್ಟೆಲ್ಲ ಮಾಡಿದ್ಮೇಲೆ ನಾವೇನ್ ಖರ್ಚು ಮಾಡಿರ್ತೀವಿ ಅದು ವರ್ತ್ ಅಂತ ಅನ್ಸುತ್ತೆ ಸರ್ ನಿಮ್ಗೆ? ಎಸ್ ಸರ್, ಡೆಫಿನೆಟ್. ಕರೆಕ್ಟ್ ಆಗಿ ದುಡ್ಡು ಖರ್ಚು ಮಾಡಿದೀವಿ. ಏನಮ್ಮ ಸರಿಯಾಗಿ ಖರ್ಚು ಮಾಡೋರ ಮಕ್ಕಳು? ಹೌದು ಸರಿ ಅನ್ಸುತ್ತೆ. ದುಡ್ಡು ಹಾಳು ಮಾಡಿಲ್ಲ ತಾನೇ? ಇಲ್ಲ ಇಲ್ಲ. ಮೇಡಮ್ ನಿಮ್ಗೆ ವರ್ತ್ ಅಂತ ಅನ್ಸುತ್ತಾ? ನಾವ್ ಅದೇ ಕರ್ವ್ ಥೀಮ್ ಅಂತ ಅನ್ಕೊಂಡಿದ್ವಿ ಎಲ್ಲ ಕಡೆ. ಅದೇ ಸ್ವಲ್ಪ ಎಲ್ಲ curvy curvy ಬರ್ಲಿ ಅಂತ. ಅದೊಂದ್ ಥೀಮ್ ಅಂತ ಇಟ್ಕೊಂಡಿದ್ವಿ, ಕರ್ವ್ ಥೀಮ್ ಅಂತ. Achieve ಅದ್ರ ಆಗಿದೆ? ಪ್ರಕಾರ ಆಗಿದೆ. ಎಲ್ಲೆಲ್ಲೂ ಮಾಡ್ಬೇಕು ಅಷ್ಟೇ ಮಾಡ್ಕೊಂಡಿದೀವಿ, ಫುಲ್ ಕರ್ವ್ ತಗೊಳಕ್ ಆಗಲ್ಲ. ಓಕೆ 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 ಆಗಿದೆ ನಾವ್ ಆಗಿದೆ ಅಂತ ಅನ್ಕೊಂಡು. ಹೇಳ್ತೀರಾ? ಎಲ್ಲರೂ ಒಂದು ತಮ್ಸ್ ಕೊಟ್ಬಿಡ್ಬೋದಾಗಾದ್ರೆ ಸ್ಪೇಷಿಯಸ್ ಸ್ಟುಡಿಯೋಗೆ. ಸೂಪರ್. ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಇಡೀ ಫ್ಯಾಮಿಲಿಗೆ ಥ್ಯಾಂಕ್ ಯು. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಕವರ್ ಆಗಿದೆ ಸರ್. ಹೌದು. ಓಕೆ ಓಕೆ. ಸೊ ಈ ಕಡೆ ಮತ್ತೆ ಪ್ರೊಫೈಲ್ ಶೇಡ್ ಕೊಟ್ಟಿದ್ದೀವಿ. ಸೊ ಪ್ರೊಫೈಲ್ ಒಳಗಡೆ ಟೀ ಕುಡ್ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದೀವಿ ಸರ್. ಸೊ ದಟ್ ಲುಕ್ ಚೆನ್ನಾಗಿ ಬರುತ್ತೆ. ಫ್ಯಾಬ್ರಿಕ್ ಲ್ಯಾಮಿನೇಟ್ ಬದಲು ಟೀ ಕುಡ್ ಕಲರ್ ಕೊಟ್ಟಿದ್ದೀವಿ ಸರ್. ಹೌದು. ಓಕೆ ಓಕೆ. ಅದಾದ್ಮೇಲೆ ಮತ್ತೆ ಲಾಸ್ಟಿಗೆ ಅಕ್ವಾ ಗಾರ್ಡಿಗೆ ಇದು 3 ಶೇಟರು ಒಂದೇ ಇದು ಸರ್, ಒಂದೇ ಸ್ಟೋರೇಜ್ ಯೂನಿಟ್. ಹೌದು. ಓಕೆ. ಸೊ ಟ್ಯಾಪ್ ಇಲ್ಲಿ ಕೆಳಗಡೆ ತಗೊಂಡಿದ್ದಾರೆ ಕ್ಲೈಂಟ್, ಇಲ್ಲ ಹಾಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ಹಾಕೊಂಡಿದ್ದಾರೆ. ಸೊ ಟ್ಯಾಪ್ ಈ ತರ ಕೊಟ್ಕೊಂಡಿದ್ದಾರೆ ಸರ್. ಓಕೆ, ವೆರಿ ನೈಸ್. ವೈಟ್ ಅಲ್ವಾ ಸರ್? ಕಂಪ್ಲೀಟ್ ವೈಟ್ ಆಗಿ ಸರ್, ಪ್ಯೂರ್ ವೈಟ್. ಪ್ಯೂರ್ ವೈಟ್ ಸರ್. ಇದು ಬಾಟಮ್ ಹೆಂಗ್ ತಗೊಂಡ್ರಿ? ವೈಟ್ ವಿತ್ ಕ್ಯಾಪೆಚಿನೋ ಕಲರ್. ಕ್ಯಾಫೆಚಿನೋನಾ? ಹೌದು. ಓಕೆ. ಸೊ ಇದು ಕಟ್ಲರಿ ಯೂನಿಟ್ ಸ್ಟ್ಯಾಂಡರ್ಡ್ ಏನ್ ಬರುತ್ತೆ ಅದು PVC ತಗೊಂಡ್ರಿ? PVC ಇದು. ಮತ್ತೆ ಇದು ನಾರ್ಮಲ್ ಸರ್. ಇವೆಲ್ಲ ಟ್ಯಾಂಡಮ್ಸ್. ಟ್ಯಾಂಡಮ್ಸ್ ಬಾಟಲ್ ಪುಲ್ ಔಟ್ ಅಂತ ಕೊಟ್ಟಿದ್ದೀವಿ. ಹ್ಯಾಂಡಲ್ 6 inches ಸರ್. ಏನು ಹ್ಯಾಂಡಲ್ ಅಂತ ಹೇಳ್ತಾರೆ? ಇದು ಎಡ್ಜ್ ಪ್ರೊಫೈಲ್ ಸರ್. ಎಡ್ಜ್ ಪ್ರೊಫೈಲ್. ಹೌದು. ಓಕೆ ಓಕೆ. ಸೊ ಅದಾದ್ಮೇಲೆ ಇದು ಗ್ಯಾಸ್ಗೆ ಸರ್. ಗ್ಯಾಸ್ಗಾ? ಹಾ. ಸೊ ಏರ್ ವೆಂಟ್ಸ್ ಕೊಟ್ಟಿದ್ದೀವಿ. ಬ್ಲಾಕ್ ಕಲರ್ ಏರ್ ವೆಂಟ್ಸ್ ಐತೆ. ಅದಾದ್ಮೇಲೆ ಈ ಕಡೆ ಸ್ಟೋರೇಜ್ ಯೂನಿಟ್ ಅಷ್ಟೇ. ಅಂಡರ್ ಸಿಂಕ್ ಯೂನಿಟ್. ಅಂಡರ್ ಸಿಂಕ್ ಯೂನಿಟ್ ಅಷ್ಟೇ ಅಲ್ವಾ? ಅಷ್ಟೇ. ಓಕೆ. ಈ ಕಡೆ ಸರ್? ಸೊ ಈ ಕಡೆ ಮತ್ತೆ ಟ್ಯಾಂಡಮ್ ಬಾಕ್ಸ್ ಕೊಟ್ಟಿದ್ದೀವಿ. ಈ ಲಾಸ್ಟ್ ಅಲ್ಲಿ ಮೆಶ್ ಡ್ರಾಯರ್ಸ್ ಕೊಟ್ಟಿದ್ದೀವಿ. ಓ, ವಿಕೋ ಬಾಸ್ಕೆಟ್ ಬದಲು ಮೆಶ್ ಡ್ರಾಯರ್ಸ್ ಸರ್. ಹೌದು. ಇದು ತುಂಬಾ ಪಾಪ್ಯುಲರ್ ಆಗ್ತಾ ಇದೆ ಪಾಪ್ಯುಲರ್ ಸರ್. ಹೌದು. ಸೊ ಈಸಿ ಕ್ಲೀನಿಂಗ್ ಸರ್. ಇದು ಈಸಿನ ಇದು? ಈಸಿ ಸರ್. ಇವಾಗ ವಿಕಾ ಬಾಸ್ಕೆಟ್ಸ್ ಏನಾಗುತ್ತೆ, ಧೂಳು ಒಳಗಡೆ ತುಂಬಾ ಕುತ್ಕೊಬಿಡುತ್ತೆ. ಸೊ ಕ್ಲೀನ್ ಮಾಡೋದೊಂದು ಸ್ವಲ್ಪ ಕಷ್ಟ ಆಗುತ್ತೆ, ಅದರಿಂದ ಮೆಶ್ ಡ್ರಾಯರ್ಸ್ ಯೂಸ್ ಮಾಡ್ಕೋಬಹುದು. ಓಕೆ ಓಕೆ ಓಕೆ. ಸೊ ಮತ್ತೆ ಈ ಕಡೆ ಮಿಡಲ್ ಯೂನಿಟ್ ವೈಟ್ ಕಲರ್ ಅಲ್ಲಿ ಕೊಟ್ಟಿದ್ದೀವಿ. 2 ಅಪ್ಲಿಫ್ಟರ್ಸ್ ಮತ್ತೆ ಬ್ಲಾಕ್ ಅಲ್ಲಿ ಇದೆ ಸರ್. ಇದು ಅಪ್ಲಿಫ್ಟರ್ ಪ್ರೊಫೈಲ್ ಶೇಡರ್ಸ್ ಸರ್. ಹೌದು. ಓಕೆ, ವೆರಿ ನೈಸ್. ಒಳ್ಳೆ ಆರ್ಗನೈಸೇಷನ್ ಇದೆ. ಇದು ಕೆಳಗಡೆ ಸ್ಪೈಸ್ ರ್ಯಾಕ್. ಸ್ಪೈಸ್ ರ್ಯಾಕ್ ಅಲ್ವಾ ಸರ್? ಇದು ಈ ಸ್ಪೈಸ್ ರ್ಯಾಕ್ ಸ್ವಲ್ಪ ಜಾಸ್ತಿನೇ ಕೊಡಿ ಸರ್ ಎಲ್ರಿಗೂ. ಶೂರ್ ಸರ್. ಇದು ಇದ್ದಷ್ಟು ಒಳ್ಳೇದು. ಒಳ್ಳೇದು. ನೀವು ಆಕ್ಚುಲಿ ಹೌದು. ಇದನ್ನ ಇನ್ನ ಕಂಟಿನ್ಯೂ Continue ಮಾಡಿದ್ರು ಮಾಡಿದ್ರು ಆಗಿರೋದು. ಇರಲಿಲ್ಲ. ಹಾ.
ಸೊ ಮತ್ತೆ ಈ ಕಡೆ ಒಂದು ರೋಲಿಂಗ್ ಶಟರ್ ಇದೆ ಸರ್. ಓ ಇಲ್ಲಿ ರೋಲಿಂಗ್ ಶಟರ್ ಇದು. ಇದು ರೋಲಿಂಗ್ ಶಟರ್. ಸೊ ಇದು ಮತ್ತೆ ಪುಲ್ ಔಟ್ ತಗೊಂಡಿದ್ದಾರೆ. ಹೊರಗಡೆ ಬರುತ್ತೆ ಇದು. ಹೊರಗಡೆ ಬರುತ್ತೆ. ಬೆಟರ್ ನೋಡಿ ಇದು ಬೆಟರ್. ಮತ್ತೆ ಇದು ಫಿಕ್ಸ್ಡ್ ಸರ್. ಓಕೆ ಓಕೆ. ಸೊ ಇದು ಮತ್ತೆ ರೋಲಿಂಗ್ ಶಟರ್ ಸರ್. ವೆರಿ ನೈಸ್. ತುಂಬಾ ಚೆನ್ನಾಗಿದೆ ಸರ್. ಇಲ್ಲಿ ಟ್ಯಾಂಡಮ್ ಇದೆಯಾ? ಇಲ್ಲಿ ಟ್ಯಾಂಡಮ್ ಇದೆ ಸರ್. ಬಿಗ್ ಅಲ್ವಾ ಸರ್ ಇದು? ಹೆವಿ ಟ್ಯಾಂಡಮ್ ಸರ್. ಹೆವಿ ಟ್ಯಾಂಡಮ್. ಸೊ ಎರಡು 45 kg ಕೆಪಾಸಿಟಿ ಬರುತ್ತೆ. ಓಕೆ ಓಕೆ. ಸೊ ಲಾಸ್ಟಿಗೆ ಸೊ ಇಲ್ಲಿ ಫ್ರಿಡ್ಜ್ ಬಂದಿದೆ ಸರ್. ಇಡೋದಕ್ಕೆ ಜಾಗ ಮಾಡ್ಕೊಟ್ಟಿದ್ದೀರಲ್ವಾ? ವೆರಿ ನೈಸ್. ತುಂಬಾ ಚೆನ್ನಾಗಿ ಬಂದಿದೆ ಸರ್ ಇದು. ಸೊ ಇಲ್ಲಿಂದ ನೆಕ್ಸ್ಟ್ ಅಲ್ಲಿ ಹೋಗ್ತಾ ಇದೀವಿ. ನೆಕ್ಸ್ಟ್ ಕಿಡ್ಸ್ ಬೆಡ್ರೂಮ್ಗೆ. ಕಿಡ್ಸ್ ಬೆಡ್ರೂಮ್ ಆಯ್ತು. ಹೌದು ಸರ್. ಸೊ ಇಲ್ಲೂ ಟ್ರೈ ಕಲರ್ ಕಾಂಬಿನೇಷನ್ ಮಾಡಿದೆ ಸರ್ ಯೂನಿಕ್ ಆಗಿ. ಬೆಡ್ ಏನ ಮಾಡಿದ್ರೆ ಸರ್ ಇಲ್ಲಿ? ಇಲ್ಲಿ ಬೆಡ್ ಏನಿಲ್ಲ ಸರ್. ಬೆಡ್ ಇಲ್ಲ. ಇಲ್ಲೇನಿಲ್ಲ ಸರ್. ಓಕೆ ಹಾಗಾದ್ರೆ ಇದು ವಾರ್ಡ್ರೋಬ್ ವಾರ್ಡ್ರೋಬ್ಸ್ ಮಾಡಿ. ಮಾತ್ರ. ಸೊ ಇಲ್ಲಿ ಬಂದು ಒಂದು ಲೈಟ್ ಬೇಜ್ ಅಥವಾ ಪಿಂಕ್ ಕಲರ್ ಅನ್ಕೋಬಹುದು. ಸೊ ಪಿಂಕ್ ತರ ಇದೆ. ಕ್ಯಾಪಚಿನೋ ಕಲರ್ ತರನೇ ಕಾಣಿಸುತ್ತೆ. ಹಾಗೆ ಕಾಣಿಸ್ತಾ ಇದೆ. ಮತ್ತೆ ಇದು ಬೇಜ್ ಕಲರ್. ಬೇಜ್ ಕಾಂಬಿನೇಷನ್. ಓಕೆ. ಹೈಲೈಟರ್ ಬಂದು ಟೀ ಕುಡ್ ಕಲರ್ ಸರ್. ಟೀಕ್ ಹೈಲೈಟರ್. ಕಾರ್ನರ್ ಶೆಲ್ಸ್ ಏನಿದೆ ಅದು ಕಂಪ್ಲೀಟ್ಲಿ ಟೀ ಕುಡ್ ಕಲರ್ ಕೊಟ್ಟಿದ್ದೀವಿ. ಸೊ ಮೇಲ್ಗಡೆ ಲಾಫ್ಟ್ ಎಲ್ಲ ಸಿಂಗಲ್ ಕಲರ್ ಕೊಟ್ಟಿದ್ದೀವಿ ಕ್ಯಾಪಚಿನೋ. ಓಕೆ ಓಕೆ. ಮತ್ತೆ ಇಲ್ಲಿ ಹೈಲೈಟರ್ ಬಂದು ಗೋಲ್ಡ್ ಪಟ್ಟಿ ಕೊಟ್ಟಿದ್ದೀವಿ. ಮತ್ತೆ ಅದ್ರ ಜೊತೆ ಮಿಡಲ್ ಅಲ್ಲಿ ಟೀ ಕುಡ್ ಕಲರ್ ಕೊಟ್ಟಿದ್ದೀವಿ. ಟೀ ಕುಡ್ ಕಲರ್. ಸೊ ಸಿಂಪಲ್ ಆಗಿ ಯೂನಿಕ್ ಆಗಿ ಎನ್ಹಾನ್ಸ್ ಆಗಿ ಕಾಣಿಸುತ್ತೆ ಸರ್. ಚೆನ್ನಾಗಿ ಸೊ ಕಾಣಿಸ್ತಾ ಇದೆ. ತುಂಬಾ ಗಾಡಿ ಇಲ್ಲ. ಸೊ ಇಲ್ಲಿ ಲೈಟ್ ಕೊಟ್ಟಿದ್ದೀವಿ, ಇಲ್ಲಿ ಡಾರ್ಕ್ ಕೊಟ್ಟಿದ್ದೀವಿ. ಮತ್ತೆ ಬಾರ್ಡರ್ ಚೇಂಜ್ ಪ್ಲೇಸ್ಮೆಂಟ್ ಚೇಂಜ್ ಆಗಿದೆ. ಬಟ್ ಯೂನಿಕ್ ಆಗಿ ಕಾಣಿಸುತ್ತೆ. ಯೂನಿಕ್ ಆಗಿ ಕಾಣಿಸ್ತಾ ಇದೆ. ಸ್ಕರ್ಟಿಂಗ್ ಅಲ್ಲೂ ಅಷ್ಟೇ ಡಾರ್ಕ್ ಕಲರ್ ಪ್ಲೇಸ್ ಮಾಡಿದ್ವಿ ಸೊ ದಟ್ ಗಲೀಜ್ ಆಗದೆ ಇರಲಿ. ಕೆಳಗಡೆ ಅಲ್ವಾ ಸರ್ ಇದು? ಓಕೆ. ಅಂಡ್ ಇಲ್ಲಿ ರೌಂಡ್ ಮಾಡಿದ್ರೆ ರೌಂಡ್ ಮಾಡಿದ್ವಿ, ಕಾರ್ನರ್ಸ್ ರೌಂಡ್ ಮಾಡಿದ್ವಿ ಸರ್. ಬೆಟರ್ ಸರ್ ಇದು. ಓಕೆ. ಸೊ ಇದು ಕಿಡ್ಸ್ ಬೆಡ್ರೂಮ್ ಸರ್ ಇದು? ಇದು ಕಿಡ್ಸ್ ಬೆಡ್ರೂಮ್ ಸರ್. ಬನ್ನಿ ಸರ್ ಮಾಸ್ಟರ್ ಬೆಡ್ರೂಮ್ ಹೋಗೋಣ ಇವಾಗ. ಸೊ ಇದು ಬಂದು ಆಕ್ಚುಲಿ ಸೀಲಿಂಗ್ ಅಲ್ಲೇ ಪ್ರೊಫೈಲ್ ಲೈಟ್ ಪ್ರೊವೈಡ್ ಮಾಡಿದ್ವಿ ಸರ್ ನಾವು. ಆಕ್ಚುಲಿ ಯೂನಿಕ್ ಆಗಿ ಯೂಶಲಿ ಏನ್ ಮಾಡ್ತಿದ್ವಿ ಫಾಲ್ ಸೀಲಿಂಗ್ ಅಲ್ಲಿ ಪ್ರೊವೈಡ್ ಮಾಡ್ತಿದ್ವಿ. ಬಟ್ ಇಲ್ಲಿ ನಾವೇನ್ ಮಾಡಿದ್ವಿ ಸೀಲಿಂಗ್ ಅಲ್ಲೇ ಗ್ರೂ ಮಾಡಿದೀವಿ. ಸೊ ಸೀಲಿಂಗ್ ಅಲ್ಲೇ ಗ್ರೂ ಮಾಡಿರೋದಾ ಇದು? ಹೌದು ಸರ್. ಅಂದ್ರೆ ಯಾವುದೇ ರೀತಿ ಫಾಲ್ ಸೀಲಿಂಗ್ ಇಲ್ಲ? ಯಾವುದು ಫಾಲ್ ಸೀಲಿಂಗ್ ಇಲ್ಲ ಸರ್ ಇಲ್ಲಿ. ಸರ್ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇದೀವಿ. ಇಲ್ಲಿ ಏನು ಸೊ ಸ್ಟಾರ್ಟಿಂಗ್ ಯಾವುದು? ಇಲ್ಲಿ ವಾರ್ಡ್ರೋಬ್ ಈ ಕಡೆ ಮಾಡಿದ್ವಿ ಸರ್. ರೈಟ್ ಹ್ಯಾಂಡ್ ಸೈಡ್ ಗೆ ವಾರ್ಡ್ರೋಬ್ ಮಾಡಿದ್ವಿ. ಸೊ ಇದು ಬಂದು ಆಕ್ಚುಲಿ ಲೈಟ್ ಫ್ಲೂಟೆಡ್ ಬ್ಲೂ ಕಲರ್ ಅಲ್ಲಿ. ಓಕೆ. ಮತ್ತೆ ಇದು ಮತ್ತೆ ಪ್ಲೇನ್ ವೈಟ್ ಸರ್. ಆಫ್ ವೈಟ್ ಅಲ್ಲಿ ಕೊಟ್ಟಿದ್ದೀವಿ. ಸೆಮಿ ಮ್ಯಾಟ್ ಕಂಪ್ಲೀಟ್ಲಿ. ಎರಡು ಸೆಮಿ ಮ್ಯಾಟ್. ಎರಡು ಸೆಮಿ ಮ್ಯಾಟ್ ಸರ್. ಓಕೆ. ಇದೊಂದು ಸ್ವಲ್ಪ ಫ್ಲೂಟೆಡ್ ಫ್ಲೂಟೆಡ್ ಬರುತ್ತೆ. ಸ್ಮಾಲ್ ಗ್ರೈನ್ಸ್. ಓಕೆ. ಮತ್ತೆ ಇದು ಪುಲ್ ಔಟ್ ಆಕ್ಚುಲಿ. ಸೊ ಯೂಸ್ ಕ್ಲಾತ್ ಫುಲ್ ಔಟ್ ಸರ್ ಈ ಕಡೆ. ಯೂಸ್ಡ್ ಕ್ಲಾತ್ ಫುಲ್ ಔಟ್ ಇದು. ಹಾ. ಇದು ಡ್ರೆಸ್ಸಿಂಗ್ ಮಾಡ್ತಾರಲ್ಲ ಸರ್? ಇದು ಡ್ರೆಸ್ಸಿಂಗ್ ಮಾಡ್ತಾರೆ. ಇವಾಗ ಫುಲ್ ಔಟ್ ಕೊಟ್ಟಿದ್ದೀವಿ ಸರ್. ಮೇಲ್ಗಡೆ ಒಂದು ಹ್ಯಾಂಗರ್, ಕೆಳಗಡೆ ಒಂದು ಹ್ಯಾಂಗರ್. ಓಕೆ ಓಕೆ ಓಕೆ. ಸೊ ಆ ಥರ. ಸೊ ಈ ಸೆಟ್ ಇದು ಸ್ಪೇಸ್ ಎಂಟಿ ಬಿಟ್ಟಿದ್ವಿ ಸ್ಟಡಿ ಟೇಬಲ್ಗೆ. ಕ್ಲೈಂಟ್ ಅದು ಪರ್ಚೇಸ್ ಮಾಡಿದ್ದಾರೆ. ಸೊ ಸ್ಟಡಿ ಟೇಬಲ್ ಹಾಕೊಂಡಿದ್ದಾರೆ ಸರ್. ಹೌದು. ಅಡ್ಜಸ್ಟಬಲ್. ಓಕೆ ಓಕೆ. ಸೊ ಅದಾದ್ಮೇಲೆ ಒಳಗಡೆ ಮತ್ತೆ ನಾರ್ಮಲ್ ಡಿಸೈನ್ ಕಾಮನ್ ಕಾರ್ ಕೇಸ್ ಅಲ್ವಾ? ಕಾಮನ್ ಕಾರ್ ಕೇಸ್ ಸರ್. ಓಕೆ ಓಕೆ. ಸೊ ಒಂದು ಗ್ಲಾಸ್ ಡೋರ್ ಕೊಟ್ಟಿದ್ದೀವಿ. ಮತ್ತೆ ಲಾಫ್ಟ್ ಮತ್ತೆ ಕಂಪ್ಲೀಟ್ಲಿ ವೈಟ್ ಸರ್. ಕಂಪ್ಲೀಟ್ ವೈಟ್ ಲಾಫ್ಟ್ ತಗೊಂಡ್ರೆ ಇಲ್ಲಿ? ಓಕೆ. ವಿತ್ ಇದು ಗೋಲ್ಡನ್ ಪಟ್ಟಿನಾ ಇದು? ಹಾ ಸರ್. ಟೀ ಗೋಲ್ಡ್ ಪಟ್ಟಿ ಇದು. ಗೋಲ್ಡ್ ಪಟ್ಟಿ ತಗೊಂಡಿದ್ದೀರಾ? ಓಕೆ ಸರ್. ಸೊ ಈ ಕಡೆ ಬಂದ್ರೆ? ಸೊ ಈ ಕಡೆ ಬಂದ್ರೆ ಇದು ನಮ್ದು ಇಂಪೋರ್ಟೆಡ್ ಬೆಡ್ ಸರ್. ಇದು ನಾವು ಚೈನಾದಿಂದ ಇಂಪೋರ್ಟ್ ಮಾಡಿರೋದು. ಎಷ್ಟು ಬಿತ್ತು ಸರ್ ಇದು ಆಕ್ಚುಲಿ? ಇದು 72,000 ಸರ್. 72,000. ಹೌದು. ಬಟ್ ವರ್ತ್ ಇದೆ ಬಿಡಿ ಸರ್ ಇದು. ಹಾ. ಹಿಂಗೆ ವಿ ಇದೆ ನೋಡಿ ಸರ್. ಹೌದು ಸರ್. ಸರ್ ಮೇಲ್ಗಡೆ ಫಾಲ್ ಸೀಲಿಂಗ್? ಮೇಲ್ಗಡೆ ಫಾಲ್ ಸೀಲಿಂಗ್ ಯು ಶೇಪ್ ಮಾಡಿದೆ ಸರ್ ಇಲ್ಲಿ. ಸೊ ಬೆಡ್ ಮೇಲ್ ಮಾತ್ರ ಬರೋ ತರ ಮಾಡಿದ್ವಿ. ಬ್ಯಾಕ್ ಗ್ರೌಂಡ್ ಅಲ್ಲಿ ಮತ್ತೆ ವಾಲ್ ಪೇಪರ್ ಇದೆ. ಇದು ವಾಲ್ ಪೇಪರ್ ಇದು? ಹಾ ಹೌದು ಸರ್. ಓಕೆ. ಕೊರಿಯನ್ ವಾಲ್ ಪೇಪರ್. ಕೊರಿಯನ್ ವಾಲ್ ಪೇಪರ್ ಹೌದು. ಫೀಲ್ ಚೆನ್ನಾಗಿದೆ ಇದರದ್ದು. ಇದೊಂದು ಮತ್ತೆ ಡಿಸೈನರ್ ಲೈಟ್. ಡಿಸೈನರ್ ಲೈಟ್ ತುಂಬಾ ಚೆನ್ನಾಗಿ ತಗೊಂಡಿದ್ದಾರೆ ಸರ್ ಇದು. ಸೊ ಹಂಗೆ ಕಂಟಿನ್ಯೂ ಆದ ಇಲ್ಲೊಂದು ಚೆಸ್ಟ್ ಆಫ್ ಡ್ರಾಯರ್ಸ್ ಮಾಡಿದ್ವಿ. ಇದು ಚೆಸ್ಟ್ ಆಫ್ ಡ್ರಾವರ್ ಇದು? ಹಾ. ಓಕೆ. ಸೊ 4 ಚೆಸ್ಟ್ ಆಫ್ ಡ್ರಾಯರ್ಸ್ ಮಾಡಿದ್ವಿ. ಮೂವಬಲ್ ಇದು. ಸೊ ಸೈಡ್ ಟೇಬಲ್ ತರನ ಯೂಸ್ ಮಾಡಬಹುದು. ಮಾಡ್ಕೋಬಹುದು. ಹೌದು ಸರ್. ಇದೇನು ಶೆಲ್ಫ್ ಇದು? ಇಲ್ಲ ಸರ್. ಇಲ್ಲ ಡ್ರೆಸ್ಸಿಂಗ್ ಟೇಬಲ್. ಡ್ರೆಸ್ಸಿಂಗ್ ಟೇಬಲ್? ಹೌದು ಸರ್. ಎಲ್ಲಿ ಲೈಕ್ ಮಿರರ್ ಎಲ್ಲಿದೆ ಇದರಲ್ಲಿ? ಇಲ್ಲಿ ಸರ್ ಸೈಡ್ ಅಲ್ಲಿ. ಓಹ್ ಸ್ಲೈಡಿಂಗ್. ಸ್ಲೈಡಿಂಗ್ ಸರ್. ಯೂನಿಕ್ ಮಾಡಿದ್ರೆ ಸರ್ ಇದು? ಹೌದು ಸರ್. ವಾವ್. ತುಂಬಾ ಸಿಂಪಲ್ ಆಗಿ ಯೂನಿಕ್ ಐಟಮ್ಸ್. ವಾಸ್ತು ಪ್ರಕಾರನೂ ಆಯ್ತು ಸರ್ ಇದು? ಹೌದು ಸರ್. ವಾಸ್ತು ಪ್ರಕಾರ ಆಕ್ಚುಲಿ ಯೂಶಲಿ ಬೆಡ್ ಆಪೋಸಿಟ್ ಇದೆ, ರೈಟ್ ಆಪೋಸಿಟ್ ಬೆಡ್ ಇದೆ. ಸೊ ಮಿರರ್ ಹಾಕಂಗಿಲ್ಲ. ಮಲಗಿದಾಗ ಅದು ನೋಡಬಾರ್ದು. ಮತ್ತೆ ಸ್ಟೋರೇಜ್ ಕೊಡ್ಬೇಕು. ಇವಾಗ ಟ್ರೆಡಿಷನಲ್ ಆಗಿ ನಾವೇನ್ ಮಾಡ್ತೀವಿ, ಈಗ ಇದಕ್ಕೊಂದು ಡೋರ್ ಕೊಟ್ಟು ಮತ್ತೆ ಒಳಗಡೆ ಮಿರರ್ ಕೊಟ್ಟು ಇಲ್ಲ ಆ ಡೋರ್ ಮೇಲೆ ಮಿರರ್ ಹಾಕಿ ಒಳಗಡೆ ಸ್ಟೋರೇಜ್ ಕೊಡ್ಬೋದು. ಕಥೆಗಳು ಮಾಡ್ತೀವಿ. ಹೌದು ಸರ್. ಸೊ ಅದ್ರ ಬದಲು ಇದು ಯೂನಿಕ್ ಆಗಿದೆ. ಕ್ಲೋಸ್ ಮಾಡಿ. ಸೊ ಇದು ಆಲ್ಮೋಸ್ಟ್ 36 mm ಕ್ಲಿಯರ್ ಆಗುತ್ತೆ ಸರ್. ಅಷ್ಟೇ ಅಲ್ವಾ? ಅಷ್ಟೇ ಸರ್. 40 mm. 40 mm ಅಲ್ಲಿ? ಹಾ. ಈ ಸೈಡ್ 40 mm. ಅಗಲ ಅಂತ 1.5 ಅಡಿ ಅಲ್ವಾ ಸರ್? 1.5 ಅಡಿ ಸರ್. ಸೊ ಇದು ಓವರಾಲ್ 2 ಫೀಟ್ ಇದೆ. ಮಿರರ್ ಮಾತ್ರ 1.5 ಫೀಟ್. 1.5 ಫೀಟ್. ಮತ್ತೆ ಇದು ಸ್ಟೋರೇಜ್. ಮತ್ತೆ ಇದರಲ್ಲಿ ಡಿಸೈನ್ ಮಾಡಿದ್ವಿ ನೋಡಿ ಸ್ಟೋರೇಜ್ ಇಂಟಿಗ್ರೇಟೆಡ್. ಮೇಲ್ಗಡೆ ಫ್ಲೋಟಿಂಗ್ ಶೆಲ್ಫ್. ಮತ್ತೆ ಇದಕ್ಕೆಲ್ಲ ಸಪೋರ್ಟ್ ಕೊಟ್ಟಿದ್ದೀವಿ. ಏನೋ ಬೀಳ್ದೆ, ಯಾಕಂದ್ರೆ ಮೂವ್ ಮಾಡಿದಾಗ ಬೀಳ್ಬೋದಲ್ಲ. ಬೀಳಬಾರ್ದು. ಕರೆಕ್ಟ್. ಸೊ ಮತ್ತೆ ಸಾಫ್ಟ್ ಕ್ಲೋಸರ್ ಹಾಕಿದ್ವಿ. ಸ್ವಲ್ಪ ಪುಷ್ ಮಾಡಬೇಕು ಸರ್. ಓಕೆ. ಸಾಫ್ಟ್ ಕ್ಲೋಸರ್ ಇರೋದ್ರಿಂದ ಬಿಡಬೇಕಾದ್ರೆ ಆರಾಮಾಗಿ ಆಟೋಮ್ಯಾಟಿಕ್ ಆಗಿ ಇದಾಗುತ್ತೆ. ಇದನ್ನು ಮಾಡ್ಕೊಡಿ ಸರ್ ನಮ್ಮ ವೀಕ್ಷಕರಿಗೆ. ಟ್ರೈ ಮಾಡೋಣ. ಟ್ರೈ ಮಾಡಿ ಸರ್ ಇದು ಯಾರಾದ್ರೂ, ಯಾಕಂದ್ರೆ ತುಂಬಾ ಸಿಂಪಲ್ ಇದೆ. ಮನೆಗೆ ಹೋಗಿ ಡ್ರಿಲ್ ಮಾಡ್ಕೊಳಂಗಿದ್ರೆ ನಾವು ಪ್ಲಾನ್ ಮಾಡ್ಬೋದು. ಬಟ್ ಏನಂದ್ರೆ ಈ ಶೆಲ್ಫ್ಸ್ ಎಲ್ಲ ನಾವು ಪ್ರಿಫಿಕ್ಸ್ ಮಾಡಕ್ ಆಗಲ್ಲ ಸರ್. ಅದೇ ಪ್ರಾಬ್ಲಮ್.
ಸೊ ಶೆಲ್ಫ್ ಮತ್ತೆ ನಾವು ಸೈಟ್ಗೆ ಹೋಗಿ ಫಿಕ್ಸ್ ಮಾಡಬೇಕು. ಫಿಕ್ಸ್ ಮಾಡ್ಬೇಕಾಗುತ್ತೆ. ಓಕೆ ಓಕೆ. ಬರೀ ಈ ತರ ಫ್ಲೋಟಿಂಗ್ ಶೆಲ್ಫ್ ಇತ್ತು ಅಂದ್ರೆ ಅವರೇ ಬ್ಯಾಕ್ ಸೈಡ್ ಇಂದ ಸ್ಕ್ರೂ ಸ್ಕ್ರೂ ಹಾಕೊಬಹುದು, ಆ ತರ ಆ ತರ ಮಾಡ್ಕೋಬಹುದು. ಓಕೆ, ನೋಡೋಣ ಫ್ಯೂಚರ್ ಏನಾದ್ರು ಒಂದು ಏನಾದ್ರು ಪ್ಲಾನ್ ಪ್ಲಾನ್ ಮಾಡಿ ಇದನ್ನ ಒಂದು ಎಕ್ಸಿಕ್ಯೂಟ್ ಮಾಡೋದು ಒಳ್ಳೆ ಸರ್ ಇದು. ಸೊ ಈ ರೀತಿ ಮಾಡಿದೀರಾ ಅಲ್ವಾ? ಸೊ ಇದು ಮಾಸ್ಟರ್ ಬೆಡ್ರೂಮ್ ಸರ್. ಹೌದು, ಇಷ್ಟಲ್ಲ? ಇಷ್ಟೇ ಸರ್. ಸೊ ವೀಕ್ಷಕರೇ, ಮನೆ ನೋಡ್ಕೊಂಡು ಬಂದ್ರೆ, ಓನರ್ ರಿವ್ಯೂ ಕೂಡ ಕೇಳಿದ್ರೆ. ಸೊ ಫೈನಲ್ ಇವಾಗ ಇವರ ಪ್ಯಾಕೇಜಸ್ ಕೇಳುವ ಸಮಯ ಅಂತ ಹೇಳ್ಬೋದು. ಸರ್ ಆಬ್ವಿಯಸ್ಲಿ ನಿಮ್ದೆಲ್ಲ ವಿಡಿಯೋಸ್ ನೋಡ್ತಾ ಇದ್ರೆ ಡೆಫಿನೆಟ್ಲಿ ನೀವು ಬಜೆಟ್ ಕಿಂಗ್. ಓಕೆ, ನಮ್ಮ ಬೆಂಗಳೂರಲ್ಲಿ ನಿಜವಾಗ್ಲೂ ನೀವು ಮಾಡುವಂತ ಬಜೆಟ್ ಅಲ್ಲಿ ಯಾರು ಮಾಡಕ್ ಸಾಧ್ಯನೇ ಇಲ್ಲ ಅಂತ ಕೂಡ ನಾನು ಹೇಳ್ತೀನಿ. ಡೆಫಿನೆಟ್ಲಿ ಬೆಸ್ಟ್ ಅಂತ ಹೇಳ್ತೀನಿ. ಬಟ್ ಆದ್ರೂ ನಿಮ್ಮ ಪ್ರೈಸಿಂಗ್ ಅಂತ ಬಂದಾಗ ಯಾವ ರೀತಿ ಪ್ರೈಸ್ ಕೇಳ್ತೀರಾ, ಆಮೇಲೆ ಕಸ್ಟಮೈಸ್ ಮಾಡ್ಬೇಕಾದ್ರೆ ಯಾವ ರೀತಿ ಎಕ್ಸಿಕ್ಯೂಟ್ ಮಾಡ್ತೀರಾ, ಪ್ರೈಸಿಂಗ್ ಡೀಟೇಲ್ಸ್ ಕೊಡಿ ಸರ್. ಸೊ ನಮ್ಮ ಪ್ಯಾಕೇಜಸ್ ಏನು ಸ್ಟಾರ್ಟ್ ಆಗುತ್ತಲ್ಲ 3.99 lakhs ಇಂದ ಸ್ಟಾರ್ಟ್ ಆಗುತ್ತೆ 2 BHK ಗೆ. ಅದಾದ್ಮೇಲೆ 4.9 lakhs ಇಂದ ಸ್ಟಾರ್ಟ್ ಆಗುತ್ತೆ 3 BHK ಗೆ ಸರ್. 3.99, 4.99, 2 BHK, 3 BHK. ಹೌದು ಸರ್. ಬಟ್ ಇವಾಗ 8 lakh ಆಗಿದೆ, ಅದು ಹೆಂಗ? 9 lakhs 9 lakh ಆಗಿದೆ, ಸಾರಿ, ಅದು ಹೆಂಗಾಯ್ತು? ಸೊ ನಾವು ಇವಾಗ ಈ ಮನೆ ಮಾಡಿದ್ದು ಬಂದು ಕಸ್ಟಮೈಸ್ ಪಾಯಿಂಟ್ ಆಫ್ Completely ಕಸ್ಟಮೈಸ್ಡ್. ಡಿಪೆಂಡ್ಸ್ ಆನ್ ರಿಕ್ವೈರ್ಮೆಂಟ್ಸ್. ಇವಾಗ ನೀವು ಈಗ ಎಕ್ಸಾಂಪಲ್ ಕ್ರಾಕರಿ ಯೂನಿಟ್ ತಗೊಂಡ್ರೆ ಅದನ್ನ ನಾವು ಪ್ಯಾಕೇಜ್ ಅಲ್ಲಿ ಮಾಡಕ್ ಬರಲ್ಲ, ಬಿಕಾಸ್ ಸ್ಕ್ವೇರ್ ಫೀಟ್ಸ್ ಕನ್ಸಿಡರ್ ಮಾಡಕ್ಕಾಗಲ್ಲ. ಅದನ್ನ ಲಂಸಮ್ ಅಲ್ಲಿ ಮಾಡಬೇಕು. ಹೌದು, ಟೇಬಲ್ ಟೇಬಲ್ ಮಾಡಕ್ಕಾಗಲ್ಲ. ನೀವೇನ್ ಮಾಡ್ತೀರಾ, ಆ ಪೀಸ್ ವೈಸ್ ನ ಸೆಪರೇಟ್ ಆಗಿ ಡಿವೈಡ್ ಮಾಡ್ತೀವಿ. ಸಪೋಸ್ ಪ್ಯಾಕೇಜ್ ತಗೊಂಡ್ರೆ ಇದನ್ನ ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡ್ ಮಾಡಲ್ಲ, ಸೆಪರೇಟ್ ಆಗಿ ಮಾಡ್ತೀವಿ ಸರ್. ಓಕೆ, ಸೊ ಈ ತರ ಮಾಡಿದಾಗ ಈ ಒಂದು ಅಮೌಂಟ್ ಅಂತ ಬರುತ್ತೆ. ಕನ್ಸಿಡರ್ ಆಗುತ್ತೆ. ಓಕೆ ಸರ್, ಇಲ್ಲಿ ಯಾವ ಬ್ರಾಂಡ್ಸ್ ಅನ್ನು ಯೂಸ್ ಮಾಡ್ತೀರಾ? ವಾರಂಟಿ ಏನ್ ಸಿಗ್ತಾ ಇದೆ ನಮಗೆ? ಸೊ ವಾರಂಟಿ ಬಂದು ಪ್ಲೈವುಡ್ಗೆ 10 years ವಾರಂಟಿ ಇರುತ್ತೆ ಸರ್ ಕಂಪ್ಲೀಟ್ ಆಗಿ. ಅದಾದ್ಮೇಲೆ ಬ್ರ್ಯಾಂಡ್ಸ್ ಅಂತ ಬಂದಾಗ ಮೇಜರ್ ಬ್ರ್ಯಾಂಡ್ಸ್ ಎಲ್ಲ ಇದೆ. ಸೊ ಎಕೋ ಪೆಗ್ಲರ್ ಮೇಜರ್ ಆಗಿ ಯೂಸ್ ಮಾಡ್ತೀವಿ. ಎಟಿ ಚಾಫ್ಲೇನೂ ಇದೆ ನಮ್ಮ ಹತ್ರ, ಮತ್ತೆ ಬ್ಲಮ್ಮು ಇದೆ. ಸೊ ಡಿಪೆಂಡಿಂಗ್ ಆನ್ ಕಸ್ಟಮರ್ ರಿಕ್ವೈರ್ಮೆಂಟ್ ನಾವು ಅದನ್ನ ಪ್ರೊವೈಡ್ ಮಾಡ್ತೀವಿ. ಫ್ಲೈ ಮತ್ತೆ ಲ್ಯಾಮಿನೇಟ್ಸ್ ಅಲ್ಲಿ ಯಾವ್ದು ಬ್ರಾಂಡ್? ಪ್ಲೈವುಡ್ ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್, ನಿಮ್ದೇ ಓನ್ ಸ್ಪೇಷಿಯಸ್ ಅವರದೇನೆ. ಓಕೆ ಓಕೆ. ಸೊ ಕಿಚನ್ ಅಂತ ಬಂದಾಗ ಸೆಂಚುರಿ ಮತ್ತೆ ಗ್ರೀನ್ ಪ್ಲೈ ಯೂಸ್ ಮಾಡ್ತೀವಿ. HDHM ಯೂಸ್ ಓಕೆ ಓಕೆ. ಸೊ ಅದೆಲ್ಲ ಬ್ರಾಂಡೆಡ್ ಇರುತ್ತೆ. ಗ್ರೀನ್ ಪ್ಲೈ ಇಲ್ಲ ಅಂದ್ರೆ ಮತ್ತೆ ಆಚಿ ಪ್ಲೈ ಆ ತರ ಬ್ರಾಂಡೆಡ್ ಇರುತ್ತೆ. ಕಿಚನ್ ಅಲ್ಲಿ ಯಾವುದೇ ಕಾರಣಕ್ಕೂ ಅನ್ಬ್ರಾಂಡೆಡ್ ಹಾಕೋದಿಲ್ಲ. ಓಕೆ. ಆಮೇಲೆ ಈ ಮನೆ ಅಂತ ಬಂದಾಗ ಬೆಡ್ ಇದೆ ಅಲ್ಲ, 70,000, ಈ 9 lakh ಅಲ್ಲಿ ಆಡ್ ಆಯ್ತಾ ಸೆಪರೇಟ್? ಇಲ್ಲ ಸರ್, ಸೆಪರೇಟ್ ಅದು ಬೇರೆ ಸರ್. ಓಕೆ ಓಕೆ. ಬಿಕಾಸ್ ಅದು ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡ್ ಆಗಿಲ್ಲ, ಅದನ್ನ ಸೆಪರೇಟ್ ಆಗಿ ಚೂಸ್ ಮಾಡಿದ್ರು. ಅದನ್ನ ಆಮೇಲೆ ನಾವು ಕಳಿಸ್ಕೊಟ್ಟು ಇನ್ಸ್ಟಾಲೇಷನ್ ಮಾಡ್ಕೊಡ್ತೀರಾ. ಓಕೆ, ಈ ಮನೆ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಟೈಮ್ ಎಷ್ಟು ತಗೊಂಡ್ರಿ ಸರ್? ಸರ್ ಇದು ಆಲ್ಮೋಸ್ಟ್ ಒಂದು 2.5 months ಇಂದ 3 months ಆಯ್ತು ಸರ್. ಓಕೆ, ಇದರಲ್ಲಿ 2.5 month ಅಲ್ಲಿ ಡಿಸೈನ್ ಫೇಸ್ ಎಷ್ಟಿತ್ತು, ಎಕ್ಸಿಕ್ಯೂಷನ್ ಫೇಸ್ ಎಷ್ಟಿತ್ತು? ಇಲ್ಲ, ಆಕ್ಚುಲಿ ಡಿಸೈನ್ ಫೇಸ್ ಕ್ಲೈಂಟ್ ನಮಗೆ 1 year ಬ್ಯಾಕ್ ಬುಕ್ ಮಾಡಿದ್ರು. 1 year ಮುಂಚೆನೇ ಬುಕ್ ಮಾಡಿರೋದು? ಓಕೆ ಓಕೆ. ಸೊ ಅವರು ಹೇಳೋದಲ್ಲ, ಲೈಕ್ ಅಪಾರ್ಟ್ಮೆಂಟ್ ತಗೊಂಡು 2 years ಆಗೋಯ್ತು. ಸೊ 1 year ಆದ್ಮೇಲೆ ನಮ್ಮ ಹತ್ರ ಬಂದ್ರು. ಸೊ 1 year ಅಲ್ಲಿ ಲೈಕ್ ಇನಿಷಿಯಲಿ ಡ್ರಾಯಿಂಗ್ಸ್ ತಗೊಂಡ್ರು. ಅದಾದ್ಮೇಲೆ ಮತ್ತೆ ಕನೆಕ್ಟ್ ಆಗಿಲ್ಲ ಕ್ಲೈಂಟ್. ಇನ್ನೇನು ಹ್ಯಾಂಡ್ ಓವರ್ ಬರೋ ಟೈಮ್ ಅಲ್ಲಿ ಕನೆಕ್ಟ್ ಆಗಿ ಸ್ಟಾರ್ಟ್ ಮಾಡಿದ್ರು. ಓಕೆ ಓಕೆ. ಸೊ ಹ್ಯಾಂಡ್ ಓವರ್ ಆದ್ಮೇಲೆ ಮತ್ತೆ ಬಂದ್ರು. ಅಷ್ಟೊತ್ತಿಗೆ ಡಿಸೈನ್ ಫೇಸ್ ಮುಗ್ದಿತ್ತು ಸರ್. ಓಕೆ. ಸೊ 2.5 months ಅಪ್ರಾಕ್ಸಿಮೇಟ್ಲಿ ನಾವು ವರ್ಕಿಂಗ್ ಎಕ್ಸಿಕ್ಯೂಷನ್ ಗೆ ತಗೊಂಡ್ರಿ. ಆಬ್ವಿಯಸ್ಲಿ ಇವೆಲ್ಲ ಮಾಡಬೇಕಲ್ಲ ಸೆಪರೇಟ್ ಆಗಿ. ಅದರಿಂದ ಸ್ವಲ್ಪ ಟೈಮ್ ಜಾಸ್ತಿ. ಸೊ ಮ್ಯಾನುವಲ್ ವರ್ಕ್ ಜಾಸ್ತಿ ಇದ್ದಾಗ ಕೆಲಸ ಟೈಮ್ ಜಾಸ್ತಿ ತಗೊಳುತ್ತೆ. ಇವೆಲ್ಲ ಮ್ಯಾನುವಲ್ ಅಲ್ವಾ ಸರ್? ಹೌದು. ಇವಾಗ ಎಕ್ಸಾಂಪಲ್ ನನ್ನ ಟೈಮ್ ಎಲ್ಲಿ ಫುಲ್ ಆಗುತ್ತೆ ಅಂದ್ರೆ ಇವಾಗ ಈ ಗ್ರೋವ್ ಆಗಿರ್ಬೋದು ಮತ್ತೆ ಮೋಲ್ಡಿಂಗ್ಸ್. ಸೊ ಅದೆಲ್ಲ ನಾವೇನ್ ಮಾಡಬೇಕು, ಡಿಪೆಂಡೆನ್ಸಿ ಜಾಸ್ತಿ ಆಗುತ್ತೆ. CNC ಕಟಿಂಗ್ ಇವಾಗ 3D ಅದೇ 3 days ಹಿಡಿಯುತ್ತೆ. ಇದೆಲ್ಲ ಕೆಲಸ ನೋಡಕ್ ಕಮ್ಮಿ ಇರುತ್ತೆ, ಬಟ್ ಅಟ್ ದ ಸೇಮ್ ಟೈಮ್ ಅದು ಟೈಮ್ ಪುಲ್ ಮಾಡುತ್ತೆ. ಸೊ ಅದರಿಂದ ಸ್ವಲ್ಪ ಟೈಮ್ ಜಾಸ್ತಿ ಆಗುತ್ತೆ. ಇವಾಗ ಅದೇ ದಿನ ನಾವು ಇವಾಗ ಎಕ್ಸಾಂಪಲ್ ಇಂಪೋರ್ಟೆಡ್ ಬಿಟ್ಟು 1 hour ಇನ್ಸ್ಟಾಲ್ ಮಾಡ್ತೀವಿ ಸರ್. 1 hour ಅಲ್ವಾ? ಸೊ ಟೈಮ್ ಆಗದೆ ಇರೋದು ಬೇಗ ಮುಗಿಸ್ತೀವಿ, ಟೈಮ್ ಆಗೋದು ಸ್ವಲ್ಪ ಜಾಸ್ತಿ. ಓಕೆ ಓಕೆ ಓಕೆ. ಸೊ ಆನ್ ಸೈಟ್ ಏನ್ ವರ್ಕ್ ಇರುತ್ತೆ, ಮ್ಯಾನುವಲ್ ಇರುತ್ತೆ, ಅದು ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ನೀವು ವಿಡಿಯೋಸ್ ಎಲ್ಲ ನೋಡ್ತೀರಾ, ನಮ್ಗೆ ಅದು ಬೇಕು ಸರ್, ಆ ವಿಡಿಯೋದಿಂದ ಇದು ಬೇಕು, ಈ ವಿಡಿಯೋದಿಂದ ಇದು ಬೇಕು, ಆವಾಗ ಟೈಮ್ ಹಿಡಿಯುತ್ತೆ. ಬಟ್ ಯೂಶುವಲಿ 2 ರಿಂದ 2.5 ತಿಂಗಳು ಕಾಮನ್ ಆಗುತ್ತೆ. ಬಿಕಾಸ್ ಇಲ್ಲಿ ಏನಂದ್ರೆ ಟೈಮ್ ರಿಸ್ಟ್ರಿಕ್ಷನ್ ಇದೆ. ಅಟ್ ದ ಸೇಮ್ ಟೈಮ್ ಫ್ಲಾಟ್ ಅಲ್ಲ. ಓಕೆ ಓಕೆ. ಅದರಿಂದ ಸ್ವಲ್ಪ ಟೈಮ್ ರಿಸ್ಟ್ರಿಕ್ಷನ್ ಇದೆ. ನಾನ್ ವರ್ಕಿಂಗ್ ಡೇಸ್ ಜಾಸ್ತಿ ಇದೆ. ಬಟ್ ನಾವು ಸ್ವಲ್ಪ ಟೈಮ್ ತಗೊಂಡ್ವಿ ಸರ್, ಎಕ್ಸ್ಟ್ರಾ ಟೈಮೇ ತಗೊಂಡ್ವಿ. ರೀಸನ್ ಏನಂದ್ರೆ ಕ್ಲೈಂಟ್ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಅವ್ರು ಹೇಳಿದ್ರು ಟಾಪ್ ಆಗಿ ಬರ್ಬೇಕು. ಹೌದು. ಈವನ್ ಎಕ್ಸಾಂಪಲ್ ಈ ಗ್ರೂ ಅಷ್ಟೇ ನಾನು ಬೇರೆ ಆಪ್ಷನ್ ಕೊಟ್ಟೆ, ಇಲ್ಲ ಪರವಾಗಿಲ್ಲ ಗ್ರೂವೇ ಬೇಕು ನಂಗೆ, ಸ್ಟಿಕ್ಕರಿಂಗ್ ಬೇಡ. ಮತ್ತೆ ಆ ಮೋಲ್ಡಿಂಗ್ಸ್ ಅಷ್ಟೇ ಸರ್ ಈ ತರ ಆಗುತ್ತೆ, ಬೆಂಡ್ ಆಗ್ಬೇಕು. ನಾನು CNC ಕೊಟ್ಟು ಅದು ಮಾಡಿಸಿದೆ. ಮತ್ತೆ ಅದು ಅಷ್ಟೇ, ಅದು ಮತ್ತೆ ಡ್ರಾಯಿಂಗ್ ಮಾಡಿಸಿದೆ ಸರ್. ಕ್ಲೈಂಟ್ ಒಂದು ಡ್ರಾಯಿಂಗ್ ಕೊಟ್ಟರು, ಆ ಡ್ರಾಯಿಂಗ್ ನಾವು ಮಾಡಿಸಿ ಮತ್ತೆ ಆ ಡ್ರಾಯಿಂಗ್ ಸಪರೇಟ್ ಆಗಿ ಪರ್ಚೇಸ್ ಮಾಡಿ ಮತ್ತೆ ಡ್ರಾಯಿಂಗ್ ಮಾಡಿ ಮತ್ತೆ ಅವ್ರಿಗೆ ಹೇಳಿದೆ ಈ ತರ 50 mm ಥಿಕ್ನೆಸ್ ಬರುತ್ತೆ, ಸೊ ಚೆಕ್ ಮಾಡಿ ಸರ್ ಆಗತ್ತಾ ಅಂತ. ಆಮೇಲೆ ಓಕೆ ಅಂತ ಹೇಳಿದ್ರು. ಫಸ್ಟ್ ಇನಿಷಿಯಲಿ ಡೌಟ್ಫುಲ್ ಅಲ್ಲಿ ಇದ್ರು, ಮತ್ತೆ ಆಮೇಲೆ ಔಟ್ಪುಟ್ ಬಂದಾಗ ಇರೋದೇ 2 ಅಡಿ. ಹೌದು ಸರ್, ಅದಕ್ಕೋಸ್ಕರ ಸೊ ಡ್ರಾಯಿಂಗ್ ಮಾಡಿ ಮತ್ತೆ ಅದನ್ನ ಡ್ಯೂಕೋ ಕೊಟ್ಟು ಅವ್ರು ಮತ್ತೆ 1 week ಎಕ್ಸ್ಟ್ರಾ ಟೈಮ್ ತಗೊಂಡು, ಬಿಕಾಸ್ ಡ್ಯೂಕೋ ಫಿನಿಶ್ ಅಂದ್ಮೇಲೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಓಕೆ. ಸೊ ಇದರಿಂದ ನಮಗೆ ಟೈಮ್ ಜಾಸ್ತಿ ತಗೊಳ್ತು. ಸರ್ ಇವಾಗ ವರ್ಕಿಂಗ್ ಏರಿಯಾ ಅಂತ ಬಂದಾಗ ಎಲ್ಲೆಲ್ಲಿ ಮಾಡ್ತೀರಾ? ರೀಸೆಂಟ್ ಆಗಿ ಬೆಂಗಳೂರು ಬಿಟ್ಟು ಎಲ್ಲಿ ಮಾಡಿದ್ರಿ? ಸೊ ರೀಸೆಂಟ್ ಆಗಿ ಅಂದ್ರೆ ನಾವು ಬೆಂಗಳೂರು ಬಿಟ್ಟು ಉಡುಪಿ ಮಾಡಿದ್ವಿ. ಉಡುಪಿ ಮಾಡಿದ್ವಿ. ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ಪ್ಲೇಸಸ್ ಕವರ್ ಮಾಡ್ತೀವಿ. ಮೇಜರ್ ಅಂದ್ರೆ ಬೆಂಗಳೂರು, ಮೈಸೂರು, ಹಾಸನ್, ತುಮಕೂರು ಸರ್. ಬೆಂಗಳೂರು, ಮೈಸೂರು, ಹಾಸನ್, ತುಮಕೂರು ಇದು ಮೇಜರ್. ಸ್ವಲ್ಪ ಕಮ್ಮಿ, ಬಟ್ ಮಾಡ್ತೀವಿ. ಡಿಪೆಂಡ್ಸ್ ಆನ್ ದ ಕೊಟೇಶನ್. ಇಫ್ ಕ್ಲೈಂಟ್ ಫ್ಲೆಕ್ಸಿಬಲ್ ಆಗಿದ್ರೆ ಮಾಡ್ತೀವಿ ಅಲ್ವಾ, ವರ್ತ್ ಇರಬೇಕು. ಓಕೆ, ಸೂಪರ್ ಸರ್. ಈ ಮನೆ ನೋಡ್ಕೊಂಡ್ ಬಂದಿರೋ ನಮ್ಮ ವೀಕ್ಷಕರಿಗೆ ಪರ್ಟಿಕ್ಯುಲರ್ ಆಗಿ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸೊ ನಾವು ಪ್ರತಿಯೊಂದು ಮನೇಲೂ ಯೂನಿಕ್ ಆಗಿರೋ ಟ್ರೈ ಮಾಡ್ತೀವಿ. ಕ್ಲೈಂಟ್ ಕಡೆಯಿಂದ ಸಪೋರ್ಟ್ ಹಾಗೆ ಇದೆ. ಅಟ್ ದ ಸೇಮ್ ಟೈಮ್ ನಾವು ಡಿಫ್ರೆಂಟ್ ಆಗಿರೋ ತೋರಿಸ್ಬೇಕಂತಾನೆ ಪ್ರತಿಯೊಂದು ವಿಡಿಯೋ ನಾವು ಟೈಮ್ ತಗೊಂಡು ತೋರಿಸ್ತಾ ಇದೀವಿ. ಸೊ ಇದ್ರಲ್ಲಿ ಏನೇನು ಇನ್ಪುಟ್ ತಗೋಬಹುದು ಕ್ಲೈಂಟ್ಗೆ, ಡಿಫ್ರೆಂಟ್ ಯೂನಿಕ್ಸ್ ಇದೆ. ಸೊ ಇಷ್ಟು ವರ್ಷ ಮಾಡಿರೋ ವಿಡಿಯೋಸ್ಗಿಂತ ಇದು ಬೆಟರ್ ಆಗಿದೆ. ನೋಡಿ ನಮ್ಮ ಕೆಲಸ ಇಷ್ಟ ಆದರೆ ನಮ್ಗೆ ಕೊಡಿ. ಡೆಫಿನೆಟ್ಲಿ ಮುಂದೇನು ಕೂಡ ಬೆಟರ್ ಆಗ್ತಾನೆ. ಓಕೆ, ಬೆಟರ್ ಅಂದ್ರೆ
ಅಪ್ ಟು ಡೇಟ್ Up to ಏನೇನು date. ಹೊಸ ಹೊಸದು ಬರ್ತಾ ಇರುತ್ತೆ, ಇನ್ಸ್ಟಾಗ್ರಾಮ್ ಇರ್ಬೋದು, ಯಾವುದೇ ಇರ್ಬೋದು, ಹೊಸದು ಬಂದದನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ವಿದಿನ್ ಬಜೆಟ್ ಅಲ್ಲಿ ಅಂತಂದ್ರೆ ಡೆಫಿನೆಟ್ಲಿ ಸ್ಪೇಷಿಯಸ್ ಸ್ಟುಡಿಯೋಗೆ ಬರ್ಬೋದು. ಸ್ಕ್ರೀನ್ ನಂಬರ್ ಹಾಕಿರ್ತೀನಿ. ಅಂಡ್ ಅಷ್ಟೇ ಅಲ್ಲದೆ ಇವ್ರದ್ದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಇರ್ತಾರೆ. ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ ಹೆಚ್ಚಿನ ಮಾಹಿತಿನ ಪಡ್ಕೊಳ್ಳಿ. ನಾನು ಒಂದೆರಡು ರೀಲ್ ಹಾಕ್ಬೋದು, ಬಟ್ ಇವ್ರು ಎವ್ರಿ ಡೇ ಒಂದಲ್ಲ ಒಂದು ಏನಾದರೂ ಕಂಟೆಂಟ್ ಹಾಕ್ತಾನೆ ಇರ್ತಾರೆ. ಸೊ ಇಂಟೀರಿಯರ್ ನಾಲೆಜ್ ಬೇಕು, ಜೊತೆಲಿ ಒಳ್ಳೆ ಇಂಟೀರಿಯರ್ ಬೇಕು ಅಂದ್ರೆ ಸ್ಪೇಷಿಯಸ್ ಸ್ಟುಡಿಯೋಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸರ್ ಎಲ್ಲಿ ಬರ್ಬೇಕು ಸರ್ ನಿಮ್ಗೆ ಬರ್ಬೇಕು ನಮ್ಮ ಆಫೀಸ್? ಸೊ ನಮ್ಮ ಆಫೀಸ್ ಬಂದು ಜೆ ಪಿ ನಗರ. JP ನಗರ. Okay, ಎಕ್ಸ್ಪೀರಿಯನ್ಸ್ okay. ಸೆಂಟರ್ ಅಲ್ಲೇ ಇದೆ, ಹಾ, ಹಾ. ಫ್ಯಾಕ್ಟ್ರಿನೂ ಅಲ್ಲೇ ಇದೆ. ಅಲ್ಲೇನೇ ಇರುತ್ತೆ. ಸೂಪರ್ ಆಗಿ ಹೇಳಿದ್ರೆ ನಮ್ಮ ವೀಕ್ಷಕರಿಗೆ ಒಳ್ಳೆ ಬಜೆಟ್ ಅಲ್ಲಿ ಒಂದು ಒಳ್ಳೆ ಮನೆನ, ಅದು ಕೂಡ ಲಕ್ಸುರಿ ಮನೆಯನ್ನು ತೋರಿಸಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಧನ್ಯವಾದಗಳು ವೀಕ್ಷಕರೇ.